ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇವತ್ತು 5ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 3.1 ನೋಡೋಣ. ಇನ್ನೂವರೆಗೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಅಭ್ಯಾಸ 3.1 ಇದರಲ್ಲಿ ಎಷ್ಟು ಅಂತಂದರೆ ಸುಮಾರು 9 ಪ್ರಶ್ನೆಗಳು ಕಂಡು ಬರ್ತಾವೆ. ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಸಂಖ್ಯೆಗಳನ್ನು ಸಾವಿರದ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತಿದೆ. ನಾವು ಇಲ್ಲಿ 10 ಸ್ಥಾನ 100 ಸ್ಥಾನ ಒಂದು ಸ್ವಲ್ಪ ಪರಿಕಲ್ಪನೆ ಕೊಡ್ತಾನೆ, ಯಾವ ರೀತಿ ಅಂದಾಜು ಮಾಡ್ಬೇಕಂದ್ರೆ 1000 ಸ್ಥಾನ, ಆಮೇಲೆ ಏನಪ್ಪ ಅಂದರೆ 10,000 ಸ್ಥಾನ ಯಾವ ರೀತಿ ಅಂದಾಜು ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಪರಿಕಲ್ಪನೆ ಕೊಡ್ತಾನೆ. 1000 ಸ್ಥಾನದ್ದು ನೀವು ಏನು ಮಾಡ್ಕೋಬೋದಪ್ಪ ಅಂತಂದರೆ ಇಲ್ಲಿ ಕಾಣ್ಬೋದು ಇದೆ. ನಾನು 10 ಮತ್ತು 100 ಸ್ಥಾನ ಯಾವ ರೀತಿ ಅಂದಾಜು ಮಾಡಬೇಕು, 1000ನ ಯಾವ ರೀತಿ ಅಂದಾಜು ಮಾಡಬೇಕು ಅನ್ನೋದು ಮೊದಲು ಸ್ವಲ್ಪ ಮಾಹಿತಿ ಕೊಟ್ಟು ಆಮೇಲೆ ಏನಪ್ಪ ಅಂತಂದರೆ ಅಭ್ಯಾಸ 3.1ನ ಬಿಡಿಸೋಣ. ಓಕೆ, ಹಾಗಾದರೆ ಫಸ್ಟ್ ಒನ್ ಇಲ್ಲಿ ನಾನು ಬರ್ದೇನೆ. 38ನ್ನು ಎದಕ್ಕೆ ಅಂದಾಜು ಮಾಡೋಣ ಅಂದರೆ 10ಕ್ಕೆ ಅಂದಾಜು ಮಾಡೋಣ. ಹೌದಾ, 10ಕ್ಕೆ ಅಂದಾಜು ಮಾಡ್ಬೇಕಂತಂದರೆ ಇಲ್ಲಿ ನೋಡ್ಕೋಬೇಕು. ನೀವು ಏನಂತ ನೋಡ್ಕೋಬೇಕಂತಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಿಡಿ ಮತ್ತು 10 2 ಸ್ಥಾನದಾವ. ಹೌದಾ, ಹಾಗಾದರೆ ಈ 3 ಇದೆಯಲ್ಲ, ಇದು ಏನಪ್ಪ ಅಂದರೆ 10ಕ್ಕೆ ಅಂದಾಜು ಮಾಡ್ಬೇಕಂದಾಗ ಈ 3ಅನ್ನು ಈ 3 ಚೇಂಜ್ ಆಗ್ತಿರ್ತದೆ. ಒಂದು +1 ಆಗಬೇಕು, 4 ಆಗಬೇಕು, ಇಲ್ಲ ಅಂತಂದರೆ 3 ಇದ್ದಿದ್ದಂಗೆ ಇರಬೇಕು. ಅದು ಎದರ ಮೇಲೆ ಡಿಪೆಂಡ್ ಆಗಿರ್ತದಪ್ಪ ಅಂತಂದ್ರೆ 10 ಸ್ಥಾನ ಪಕ್ಕದಲ್ಲಿ ಯಾವುದೈತೆ ಬಿಡಿ ಸ್ಥಾನ ಅದರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಹೇಗೆ, ಯಾವಾಗ ಈ ಬಿಡಿ ಸ್ಥಾನದಲ್ಲಿ ಬರೀ 10 ಸ್ಥಾನ ಮಟ್ಟ ಅಟ್ಟ ಇದ್ದಾಗ ಹೇಳ್ತಾನೆ. ಬಿಡಿ ಸ್ಥಾನದಲ್ಲಿ ಇಲ್ಲಿ ಏನಪ್ಪ ಅಂದರೆ 5, 6, 7, 8, 9 ಏನಾರು ಬಂದರೆ ಈ 3ಕ್ಕೆ ಏನಪ್ಪ ಅಂದರೆ +1 ಮಾಡ್ಕೋಬೇಕು. ಅರ್ಥ ಆಯ್ತಾ? ಅವಾಗ ಎಷ್ಟಾಗತ್ತಂದರೆ 4 ಆಗುತ್ತೆ. ಆಮೇಲೆ +1 ಮಾಡ್ಕೊಂಡ್ಮೇಲೆ ಮುಗೀತಿ ಕೆಲಸ. ಏನಂತಂದರೆ ಆ 3 ಹಿಂದೆ ಎದಕ್ಕೆ +1 ಮಾಡ್ಕೊಂಡಿರ್ತಿರಲ್ಲ ಅದ್ರ ಹಿಂದಿನ ಅಂಕಿ ಎಷ್ಟು ಅದಾವಲ್ಲ ಅಷ್ಟು 0 ಕೊಡ್ಬೇಕು. ಇಲ್ಲಿ ಒಂದೇ ಅಂಕಿದೆ, 1 0 ಕೊಟ್ಟೆ 40 ಆಯಿತು. ಹಾಗಾದರೆ ನೆಕ್ಸ್ಟ್ ನೋಡ್ರಿ, 34 10ಕ್ಕೆ ಅಂದಾಜು ಮಾಡಂತಂದಾಗ ಇಲ್ಲಿ 3 ಇದೆ 10 ಸ್ಥಾನದಾಗ. ಇದನ್ನು ನೀವು ಚೇಂಜ್ ಮಾಡಬೇಕು. ಒಂದು +4 ಆಗಬೇಕು, ಇಲ್ಲಾಂದರೆ ಇದ್ದಿದ್ದಂಗಾರ ಇರಬೇಕು, 3 ಇರಬೇಕು. ಹಾಗಾದರೆ ಇಲ್ಲಿ ಬಿಡಿ ಸ್ಥಾನ ಗಮನಿಸ್ಬೇಕಂತ ಆಗಳನ್ನ ಹೇಳಿದೆ ನಾನು ನಿಮಗೆ. ಹೌದಾ, ಬಿಡಿ ಸ್ಥಾನ ಗಮನಿಸ್ಬೇಕಂತ ಆಗಳನ್ನ ಹೇಳಿದ್ದೀನಿ. 10 ಸ್ಥಾನ ಇದ್ದಾಗ 2 ಅಂಕಿದ್ದಾಗ. ಹಾಗಾದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 5, 6, 7, 8, 9 ಇದ್ದರೆ ಮಾತ್ರ +1 ಆಗತ್ತೆ. ಇಲ್ಲ ಅಂತಂದರೆ 4, 3, 2, 1 0 ಇತ್ತಂತಂದರೆ ಅದು +1 ಆಗೋದಿಲ್ಲ. 3 ಎಷ್ಟು ಐತಲ್ಲ ಅಷ್ಟೇ ಇರುತ್ತೆ. ಅರ್ಥ ಆಯ್ತಾ? ಹಾಗಾದರೆ 3 ಎಷ್ಟೈತೆ ಅಷ್ಟೇ ಆದಮೇಲೆ ಅದ್ರ ಹಿಂದಿನ ಅಂಕಿ ಎಷ್ಟು ಅಂಕಿಗಳು ಇರ್ತಾವೆ ಅಷ್ಟು 0 ಕೊಡಬೇಕು. ಇಲ್ಲಿ 1 ಅಂಕಿದೆ, 1 0 ಕೊಡ್ತೀನಿ, 30 ಆಯಿತು. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ 234 ನೋಡೋಣ. 234 ಅಂದ್ರೆ ಇದನ್ನು 100ಕ್ಕೆ ಅಂದಾಜು ಮಾಡೋಣ. ಹೌದಾ, 1000 ಮತ್ತು 10,000 ಅಭ್ಯಾಸದೊಳಗೆ ಐತೆ, ಅಲ್ಲೇ ಮಾಡ್ಕೋಣ. ಇದನ್ನು ಏನಪ್ಪ ಅಂತಂದರೆ 100ಕ್ಕೆ ಅಂದಾಜು ಮಾಡಿದಾಗ 234ನ್ನು ಈ 2 ಹೆಚ್ಚಾರ ಆಗಬೇಕು, ಇಲ್ಲ ಅಂತಂದರೆ ಇದ್ದಷ್ಟಾರ ಇರಬೇಕು ಅಂಕಿ ನಾವು ಅಂದಾಜು ಮಾಡುವಾಗ, 100ಕ್ಕೆ ಅಂದಾಜು ಮಾಡುವಾಗ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಅದ್ರ ಹಿಂದಿನ ಅಂಕಿ ಯಾವುದು? 3 ಯಾವ ಸ್ಥಾನದಾಗ ಐತಿ? 10 ಸ್ಥಾನದಾಗ ಐತಿ. ಯಾವಾಗಿದ್ದರೂ ಈಗ ಒಂದು ವೇಳೆ ನಾವು 10ಕ್ಕೆ ಅಂದಾಜು ಮಾಡಂದಾಗ ಬಿಡಿ ಸ್ಥಾನದ ಅಂಕಿ ಮೇಲೆ ಡಿಪೆಂಡ್ ಆಗಿರ್ತೈತಿ. 100ಕ್ಕೆ ಅಂದಾಜು ಮಾಡಂತಂದಾಗ 10 ಸ್ಥಾನದ ಅಂಕಿ ಮೇಲೆ ಡಿಪೆಂಡ್ ಆಗಿರ್ತೈತಿ, ಹೆಚ್ಚಾಗೋದು ಕಡಿಮೆ ಆಗೋದು. ಆಮೇಲೆ 1000ಕ್ಕೆ ಅಂದಾಜು ಮಾಡಂತಂದಾಗ 100 ಸ್ಥಾನದೊಳಗೆ ಯಾವ ಅಂಕಿ ಇರ್ತೈತಲ್ಲ ಆ ಅಂಕಿ ಮೇಲೆ ಡಿಪೆಂಡ್ ಆಗಿರ್ತೈತಿ, ಹೆಚ್ಚಾಗೋದು ಕಡಿಮೆ ಆಗೋದು. ಆಮೇಲೆ 10,000ಕ್ಕೆ ಅಂದಾಜು ಮಾಡಂತಂದಾಗ ಏನಪ್ಪ ಅಂತಂದರೆ 10,000 ಪಕ್ಕದಲ್ಲಿ 1000 ಸ್ಥಾನ ಇರ್ತೈತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ, ಹೆಚ್ಚಾಗೋದು ಕಡಿಮೆ ಆಗೋದು. ಅರ್ಥ ಆಯ್ತಾ? ಎಸ್, ಇಲ್ಲಿ ನೋಡಿರಿ 234 ಅಂತಿದೆ. ಈ 2 ಹೆಚ್ಚಾಗಬೇಕು ಅಥವಾ ಇದ್ದಷ್ಟೇ ಇರಬೇಕು. ಅದು ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಾನೆ, ಈ ಅದ್ರ ಪಕ್ಕದಲ್ಲಿ ಯಾವ್ದು ಇರ್ತದಲ್ಲ ಅಂಕಿ ಅದರ ಮೇಲೆ, ಅಂದರೆ ಯಾವ ಸ್ಥಾನ ಇರ್ತದಲ್ಲ ಅದು 3. ಈ 3 ಹೇಳಿದೆ ನಾನು ನಿಮಗೆ ಆವಾಗಲೇ. 5, 6, 7, 8, 9 ಇತ್ತಂತಂದರೆ ಇದು +1 ಆಕತಿ. ಇಲ್ಲ ಅಂತಂದರೆ 2 ಎಷ್ಟೈತಲ್ಲ ಅಷ್ಟೇ ಇಡಬೇಕು. ಆ 2 ಬರ್ಕೊಂಡ ನಂತರ ಅದ್ರ ಹಿಂದಿನ ಅಂಕಿಗಳು ಎಷ್ಟದಲ್ಲ 1, 2 ಐತಿ, 2 0 ಕೊಟ್ಕೊಂಡ್ಬಿಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಇನ್ನು 258ನ್ನು 100ಕ್ಕೆ ಅಂದಾಜು ಮಾಡಿದಾಗ ಏನಕ್ಕತ್ ನೋಡೋಣ. ಈ 2 ಹೆಚ್ಚಾರ ಆಗಬೇಕು, ಇಲ್ಲಾಂದರೆ ಇದ್ದಷ್ಟಾರ ಇರಬೇಕು. ಹಾಗಾದರೆ ಎದರ ಮೇಲೆ ಡಿಪೆಂಡ್ ಐತಿ? ಅದರ ಪಕ್ಕದಲ್ಲಿರುವಂಥ ಸ್ಥಾನ ಯಾವುದು? 5. ಹಾಗಾದರೆ 10 ಸ್ಥಾನ. ಈ 10 ಸ್ಥಾನದಲ್ಲಿ 5, 6, 7, 8, 9 ಬಂದರೆ +1 ಕೂಡ ಮಾಡ್ಬೇಕು ಇದಕ್ಕೆ 100 ಸ್ಥಾನಕ್ಕೆ. ಹಾಗಾದರೆ ಎಷ್ಟಾಯ್ತು? 3 ಆಯಿತು. ಹಾಗಾದರೆ 3 ಆದ ತಕ್ಷಣ ಇಲ್ಲಿ 2ರ ಹಿಂದೆ ಏನಿರ್ತಾವಲ್ಲ ಎಷ್ಟು ಅಂಕಿ ಇರ್ತಾವಲ್ಲ ಅಷ್ಟು 0 ಇಟ್ಕೊಂಡ್ಬಿಡ್ಬೇಕು. ಇದೇನಾಯಿತು? 300 ಆಯಿತು. ಅರ್ಥ ಆಯ್ತು ಮಕ್ಕಳೇ? ಇದು ನಿಮಗೆ 10ಕ್ಕೆ ಅಂದಾಜು ಮಾಡೋದು ಮತ್ತು 100ಕ್ಕೆ ಅಂದಾಜು ಮಾಡೋದು ತಿಳಿಸಿದೆ. ಇನ್ನು 1000ಕ್ಕೆ ಅಂದಾಜು ಮಾಡೋದು ಏನಪ್ಪ ಅಂತಂದರೆ ನಾನು ಅಭ್ಯಾಸದೊಳಗೆ ಮಾಡಿದ್ದೀನಿ, ಅದನ್ನು ಬಿಡಿಸ್ಕೊಂಡು ಹೋಗೋಣ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ನೋಡಿ, ಫಸ್ಟ್ ಒನ್,
ಕೆಳಗಿನ ಸಂಖ್ಯೆಗಳನ್ನು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. 7547, ಆಮೇಲೆ 3469, 15238, 32658 ಅಂತ ಕೊಟ್ಟಾರ. ಇವನ್ನೆಲ್ಲ ಏನು ಮಾಡಬೇಕು, ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಬೇಕು. ಯಾವ ರೀತಿ ಅಂದಾಜು ಮಾಡಬೇಕು ಅನ್ನೋದು ತೋರಿಸ್ತಾನೆ ನೋಡಿ. ಇಲ್ಲಿ ಫಸ್ಟ್ ಒನ್ 7547 ಇದೆ, ಹೌದಾ? ಇದನ್ನು ಸಾವಿರಕ್ಕೆ ಅಂದಾಜು ಮಾಡಬೇಕು. ಇರುವ ಸ್ಥಾನ ಬೆಲೆಗಳು ಎಷ್ಟಾದ್ರೆ 1000 ಮಟ್ಟ ಅಷ್ಟೇ ಇದೆ. 1000ಕ್ಕೆ ಅಂದಾಜು ಮಾಡ್ಬೇಕಂತ ಅಂದಾಗ ನಾವು ಏನು ಮಾಡ್ಬೇಕಂದ್ರೆ ಈ ಅಂಕಿ 1000 ಸ್ಥಾನಕ್ಕೆ 1000 ಅಂದಾಜು ಮಾಡೋದು, 1000ಕ್ಕೆ ಅಂದಾಜು ಮಾಡೋದಕ್ಕೆ ಈ 1000 ಸ್ಥಾನದಲ್ಲಿರುವಂಥ ಅಂಕಿ ಏನಾಗಬೇಕಂತಂದರೆ ಪ್ಲಸ್ 1 ಆಗಬೇಕು, ಇಲ್ಲಾಂದ್ರೆ 7 ಆಗಬೇಕು. ಪ್ಲಸ್ 1 8 ಆಗಬೇಕು, ಇಲ್ಲಾಂದ್ರೆ 7 ಆಗಬೇಕು. ಅರ್ಥ ಆಯ್ತಾ? ಹಾಗಾದರೆ ಅದು ಎದ್ರ ಮೇಲೆ ಡಿಪೆಂಡು? ಇಲ್ಲಿ ಏನು ಅದ್ರ ಪಕ್ಕದಲ್ಲಿ ಇರ್ತದಲ್ಲ 100 ಸ್ಥಾನದಲ್ಲಿ ಅಂಕಿ, ಅದ್ರ ಮೇಲೆ ಡಿಪೆಂಡ್. 100 ಸ್ಥಾನದಲ್ಲಿರುವಂಥ ಅಂಕಿ 1000 ಸ್ಥಾನಕ್ಕೆ ಬದಲಾವಣೆ ಮಾಡಂದಾಗ 100 ಸ್ಥಾನದ ಅಂಕಿ ನೋಡ್ಕೋಬೇಕು. ಇಲ್ಲಿ 5, 6, 7, 8, 9 ಬಂದರೆ ಈ 7ಕ್ಕೆ ಪ್ಲಸ್ 1 ಮಾಡಬೇಕು, 8 ಆಯ್ತು. ಇಲ್ಲಿ 8 ಬರ್ದನ್ನ. ಹಾಗಾದರೆ ಈ 7ರಿಂದ 8 ಆದಮೇಲೆ 7ರಿಂದ ಎಷ್ಟು ಅಂಕಿ ಅದಾವು? 1, 2, 3 ಅಂಕಿ ಅದಾವು, ಹೌದಾ? ಹಾಗಾದರೆ ಏನಪ್ಪ ಅಂದರೆ 3 0 ಇಟ್ಕೋಬೇಕು, ಅವಾಗ 8000 ಆಯಿತು. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟು 3469 ಅಂತಿದೆ. ನಾವು ಇಲ್ಲಿ 1000 ಸ್ಥಾನದಲ್ಲಿ ಅಂಕಿ ಅದೈತೆ ಅಂದರೆ 1000ಕ್ಕೆ ಬದಲಾವಣೆ ಮಾಡಂದಾರಲ್ಲ, ಇದು ಬದಲಾವಣೆ ಆಗಬೇಕು. ಒಂದು 3 ಇರಬೇಕು, ಇಲ್ಲ ಅಂತಂದರೆ ಏನಾಗಬೇಕಾದದು ಪ್ಲಸ್ 1 ಆಗಿ 4 ಆಗಬೇಕು. ಹಾಗಾದರೆ ಅದು ಎದ್ರ ಮೇಲೆ ಡಿಪೆಂಡ್? 100 ಸ್ಥಾನದಲ್ಲಿರುವಂಥ ಅಂಕಿ ಮೇಲೆ ಡಿಪೆಂಡ್. 100 ಸ್ಥಾನದಲ್ಲಿರುವಂಥ ಅಂಕಿ 5, 6, 7, 8, 9 ಆಗಿದ್ರೆ ಪ್ಲಸ್ 1 ಆಕತಿ. ಆದರೆ ಇಲ್ಲ, ಇಲ್ಲಿ ಏನಿದೆ ಅಂದರೆ 4, 3, 2, 1, 0 ಇದ್ರೆ ಆ 3 ಹೆಂಗಿರ್ತದೆ ಹಂಗೆ ಇರ್ತದೆ ಅಂತ ಹೇಳಿದೆ. ನಾನು ಮೊದಲಿಂದ ಹೇಳ್ಕೊತ ಬಂದನು ಕಚ್ಚಾ ಮಾಡಿದಾಗ. ಹಾಗಾದರೆ ಈ 4 ಇದ್ದಿದ್ದಕ್ಕೆ 3 ಹೆಂಗೈತಲ್ಲ ಹಂಗೆ ಇಟ್ಟೆ. ಒಂದೇಳೆ 5 ಇದ್ದಿದ್ರೆ ಪ್ಲಸ್ 1 ಆಗಿ 4 ಆಕ್ಕಿತ್ತದ. ಅರ್ಥ ಆಯ್ತಾ? ಹಾಗಾದರೆ 3 ಹಂಗೆ ಇಟ್ಟ ಮೇಲೆ ಆ 3 ಹಿಂದಿನ ಎಷ್ಟು ಅಂಕಿಗಳಿದಾವೆ? 3 ಅಂಕಿಗಳಿದಾವೆ, 3 0 ಇಟ್ಟೆ, ಅವಾಗ 3000 ಆಯಿತು. ಅರ್ಥ ಆಯ್ತಾ? ನೆಕ್ಸ್ಟು 15238 ಇದೆ. ಈ 15000 ಅಂತಂದಾಗ 10,000 ಸ್ಥಾನದ ಬಿಟ್ಟು ಬಿಡ್ಬೇಕು. ಅದನ್ನು ವಿಚಾರ ಮಾಡಬಾರ್ದು. ಅದು ಒಂದು ಹೆಂಗೈತಲ್ಲ ಹಂಗೆ ಬರ್ಕೊಂಡ್ಬಿಡ್ಬೇಕು. ಅದು 10,000 ಸ್ಥಾನದಲ್ಲಿ ಏನು ಅಂಕಿ ಇರ್ತದಲ್ಲ ಅದನ್ನೇ ಬರ್ಕೋಬೇಕು. ಅದನ್ನು ಏನು ಹೆಚ್ಚು ಮಾಡಬಾರ್ದು, ಕಡಿಮೆ ಮಾಡೋರು. ನಾವು ಟಾರ್ಗೆಟ್ ಎದಕ್ಕೆ ಇಟ್ಕೋಬೇಕಿಲ್ಲ? 1000 ಸ್ಥಾನದ 5 ಇದೆ. ಈ ಅಂಕಿ 10,000 ಆಗಬೇಕು, ಇಲ್ಲಾಂದ್ರೆ ಅಷ್ಟೇ ಇರಬೇಕು. ಅದು ಎದ್ರ ಮೇಲೆ ಡಿಪೆಂಡ್ ಅಂತ ಇದೆ? ನಾನು 100 ಸ್ಥಾನದಲ್ಲಿರುವ ಅಂಕಿ. ಈ 100 ಸ್ಥಾನದಲ್ಲಿರುವಂಥ ಅಂಕಿ 2 ಇದೆ, ಅಂದರೆ 5ಕ್ಕಿಂತ ಕಡಿಮೆ ಇದೆ. ಅದಕ್ಕೆ 5 ಹೆಂಗೈತಲ್ಲ ಹಂಗೆ ಇಟ್ಬಿಡ್ಬೇಕು. ಆಮೇಲೆ 5ರ ಹಿಂದ್ಗಡೆ ಏನಪ್ಪ ಅಂತಂದರೆ ಎಷ್ಟು ಇವದವು ಅಂಕಿಗಳು? 1, 2, 3 ಅದಾವು. 3 ಅಂಕಿ ಇದ್ದದಕ್ಕೆ 3 0 ಇಟ್ಕೊಂಡು 15,000 ಆಯಿತು. ಅರ್ಥ ಆಯ್ತು ಮಕ್ಕಳೇ? ನೆಕ್ಸ್ಟು 32,658 ಐತಿ. ಈ 3 ಹೆಂಗೈತಲ್ಲ ಹಂಗೆ ಇಟ್ಕೋ, 10,000 ಸ್ಥಾನದಲ್ಲಿರೋದು. ಅದು ನಮಗೆ ಸಂಬಂಧ ಇಲ್ಲ. ಯಾಕಂದರೆ 1000 ಸ್ಥಾನ ಮಟ್ಟ 1000 ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ 1000 ಮಟ್ಟ ಅಂಕಿ ಅಟ್ಟ ಗಮನ ತೊಗೋಬೇಕು ನಾವು. ಇಲ್ಲಿ 1000 ಸ್ಥಾನದಲ್ಲಿರೋ ಅಂಕಿ ಎಷ್ಟಂದರೆ 2. ಇದನ್ನು ಗಮನ ಹರಿಸ್ಬೇಕು. ಇದು ಪ್ಲಸ್ 1 ಆಗಬೇಕು, ಇಲ್ಲಾಂದ್ರೆ 2 ಆಗಬೇಕು. ಪ್ಲಸ್ 1 3 ಆಕತಿ, ಇಲ್ಲಾಂದರೆ 2 ಆಗಬೇಕು. ಅದು ಎದ್ರ ಮೇಲೆ ಡಿಪೆಂಡ್ ಅಂತೀನಿ? 100 ಸ್ಥಾನದಲ್ಲಿರೋ ಅಂಕಿ ಮೇಲೆ ಡಿಪೆಂಡು. ಹಾಗಾದರೆ ಇಲ್ಲಿ 5, 6, 7, 8, 9 ಬಂದಾಗ ಪ್ಲಸ್ 1 ಮಾಡ್ಕೋಬೇಕು. ಅವಾಗ ಏನಪ್ಪ ಅಂದರೆ 3 ಹಂಗೆ 10,000 ಸ್ಥಾನದಲ್ಲಿದ್ದಂಥ 3 ಹಂಗೆ ಇಟ್ಟು ಇದು 2 + 1 ಆದ್ರೆ 3 ಆತಿ. ಇನ್ನು ಅದ್ರ ಹಿಂದಿನ ಎಷ್ಟು ಅಂಕಿಗಳದಾವೆ ಪ್ಲಸ್ 1 ಮಾಡಿದ್ಮೇಲೆ 3 ಅಂಕಿದಾವು, 3 0 ಇಟ್ಕೊಂಡೆ 33,000 ಆಯಿತು. ಅರ್ಥ ಆಯ್ತು ಮಕ್ಕಳೇ? ನೀವು ಪ್ರತಿಯೊಂದು ಲೆಕ್ಕದೊಳಗೂ ಏನಪ್ಪ ಅಂತಂದರೆ ಒಂದು ಲೆಕ್ಕ ತಿಳಿಸಿ ನಿಮಗೆ ಹಾಗೆ ಬಿಡ್ತಾ ಇಲ್ಲ. ಪ್ರತಿಯೊಂದು ಲೆಕ್ಕದೊಳಗೂ ಏನಪ್ಪ ಅಂತಂದರೆ ನಿಮಗೆ ಸಂಪೂರ್ಣವಾದ ವಿವರಣೆ ನೀಡ್ತಾ ಇದೆ. ಓಕೆ, ಇನ್ನು ಸೆಕೆಂಡ್ ಪ್ರಶ್ನೆ ನೋಡೋಣ. ಕೆಳಗಿನ ಸಂಖ್ಯೆಗಳನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ. ನಾವು 1000 ಸ್ಥಾನದ ಅಂದಾಜು ಮಾಡಿದ್ವಿ. ಇನ್ನು ನೆಕ್ಸ್ಟ್ 10,000ಕ್ಕೆ ಅಂದಾಜು ಮಾಡು. ಓಕೆ, ಇಲ್ಲಿ 1000 ಏನಪ್ಪ ಅಂತಂದರೆ 1000 ಬಿಟ್ಬಿಡಬೇಕು, 10,000ಕ್ಕೆ ಬರ್ಬೇಕು ನಾವು. ಅಂದರೆ 10,000 ಸ್ಥಾನದೊಳಗೆ ಯಾವ ಅಂಕಿ ಐತಲ್ಲ ಆ ಅಂಕಿಯನ್ನು ನಾವು ಗಮನ ಬಿಟ್ಟು ಕೇಳಬೇಕು, ನೋಡಬೇಕು. ಓಕೆ, ಎಸ್, ನೋಡೋಣ. ಇಲ್ಲಿ ನೋಡ್ಬೋದು 26,634 ಅಂತಿದೆ. ನಾವು ಏನು ಮಾಡ್ಕೋಬೇಕಂತಂದರೆ 10,000ಕ್ಕೆ ಅಂದಾಜು ಮಾಡಂತಂದಾಗ 10,000 ಸ್ಥಾನದೊಳಗೆ ಐತಿ 2 ಇದೆ. ಈ 2 ಗಮನ ಹರಿಸ್ಬೇಕು. ಇಲ್ಲಿ 1000 ಸ್ಥಾನದಾಗಿದ್ದಾಗ ಆ 1000ದ ಸ್ಥಾನದಲ್ಲಿ ಯಾವ ಅಂಕಿ ಇತ್ತಲ್ಲ ಅದಕ್ಕೆ ಗಮನ ಹರಿಸಿದು. 10,000 ಸ್ಥಾನ ಬದಲಾವಣೆ ಮಾಡಂದಾಗ ಇಲ್ಲಿ 2ಕ್ಕೆ ಅಂದರೆ 10,000 ಸ್ಥಾನದಲ್ಲಿ ಯಾವ ಅಂಕಿ ಇರ್ತಾವಲ್ಲ ಅವನ್ನ ನೋಡ್ಕೋಬೇಕು. ಇಲ್ಲಿ 2 ಇದೆ, ಹೌದಾ? ಆ 2ಕ್ಕೆ ಗಮನ ಹರಿಸ್ಬೇಕು. ಈ 2 ಪ್ಲಸ್ 1 ಆಗಬೇಕು, 3 ಆಗಬೇಕು. ಇಲ್ಲ ಅಂತಂದರೆ ಅದು ಎಷ್ಟು ಐತಲ್ಲ ಅಷ್ಟಾರ ಇರಬೇಕು, 2 ಇರಬೇಕು. ಹೆಚ್ಚಾರ ಆಗಬೇಕು, ಇಲ್ಲ ಅಂದರೆ ಇದ್ದಷ್ಟಾರ ಇರಬೇಕು. ಅದು ಎದ್ರ ಮೇಲೆ ಡಿಪೆಂಡಾ? ಹೌದಾ? ಅದು ಎದ್ರ ಮೇಲೆ ಡಿಪೆಂಡ? 10,000ದ ಅಂಕಿ ಹೆಚ್ಚಾರ ಆಗಬೇಕು, ಕಡಿಮೆ ಆಗಬೇಕು ಅನ್ನೋದು 1000 ಸ್ಥಾನ. ಅದರ ಹಿಂದಿನ ಅಂಕಿ ಯಾವ್ದು ಇರ್ತದಲ್ಲ ಸ್ಥಾನ, ಅದ್ರ ಮೇಲೆ ಡಿಪೆಂಡ್. ಅದು 6. ಹಾಗಾದರೆ ಈ 6 10,000ದ ಹಿಂದಿನ 1000 ಬರ್ತದೆ. 1000ರಿಂದ 100 1000ರಿಂದ ಯಾವ್ದಿರ್ತದೆ 100, 100ರಿಂದ 10, 10ರಿಂದ ಬಿಡಿ ಇರ್ತದೆ. ಅವನ್ನೆಲ್ಲ ಗಮನ ಹರಿಸ್ಕೊತ ಬಂದು ನಿಮಗೆಲ್ಲ ತಿಳಿಸ್ಕೊತ ಬಂದಾನೆ.
ಈಗ ನೆಕ್ಸ್ಟ್ 10,000ಕ್ಕೆ ಸಂಬಂಧಪಟ್ಟಂಗೆ ಅಂಕಿ ಇದು ಹೆಚ್ಚಾರು ಆಗಬೇಕು ಕಡಿಮೆ ಇರಬೇಕು. ಅದು ಎದ್ರ ಮೇಲೆ ಡಿಪೆಂಡ? ಸಾವಿರ ಸ್ಥಾನದಲ್ಲಿರುವಂಥ ಅಂಕಿ ಮೇಲೆ ಡಿಪೆಂಡ್. ಸಾವಿರ ಸ್ಥಾನದಲ್ಲಿ ಅಂಕಿ 5, 6, 7, 8, 9 ಬಂದರೆ +1 ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ಕೊಂಡೆ? 6 ಐತಲ್ಲೇ +1 ಮಾಡ್ಕೊಂಡು 5ಕ್ಕಿಂತ ದೊಡ್ಡದಿದೆ ಅಥವಾ 5 ಇದ್ರೂ ಬರುತ್ತೆ. ಹಾಗಾದರೆ +1 ಮಾಡ್ಕೊಂಡಾಗ 2 ಇದ್ದಿದ್ದು 3 ಆಯ್ತು. 3 ಆದ ಕೂಡಲೇ ಎರಡರ ಹಿಂದೆ ಎಷ್ಟು ಅಂಕಿ ಉಳಿದಾವೆ? 1, 2, 3, 4 ಅಂಕಿ ಇದಾವೆ. 4 0 ಇಟ್ಕೊಂಡೆ 30,000 ಆಯಿತು. ಇಷ್ಟೇ, ಏನು ದೊಡ್ಡ ಇದ್ರ ಬದನೆಕಾಯಿ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟು ಇನ್ನು 32,464 ಇದೆ. ಈ 3 ಇದ್ದದ್ದು ಅಂಕಿ ಹೆಚ್ಚಾರು ಆಗಬೇಕು ಕಡಿಮೆ ಆಗಬೇಕು. ಇಲ್ಲಿ ಏನಕ್ಕಂತಂದರೆ ಅದರ ಹಿಂದಿನ ಅಂಕಿ ಯಾವುದು? ಸಾವಿರ ಸ್ಥಾನದೊಳಗೆ ಇರುವಂಥ ಅಂಕಿ 2, ಅದು 5ಕ್ಕಿಂತ ಕಡಿಮೆ ಇದೆ. ಅದರ ಸಲುವಾಗಿ 3 ಹೆಂಗೈತಲ್ಲ ಹಾಗೆ ಇಡಬೇಕು. ಆಮೇಲೆ 3ರಿಂದ ಎಷ್ಟು ಅಂಕಿಗಳದಲ್ಲ? 1, 2, 3, 4 ಅದಾವು. 4 0 ಇಟ್ಟನಿ, ಅದು 30,000 ಆಯಿತು. ಓಕೆ. ಇನ್ನು ನೆಕ್ಸ್ಟ್ 46,369 ಅಂತಿದೆ. ಈ 4 ಏನಪ್ಪ ಅಂದರೆ +1 5 ಆಗಬೇಕು, ಇಲ್ಲಾಂದರೆ 4 ಎಷ್ಟೈತೆ ಅಷ್ಟೇ ಇರಬೇಕು. ಅದು ಎದ್ರ ಮೇಲೆ ಡಿಪೆಂಡ? 10,000 ಸ್ಥಾನದಲ್ಲಿರುವಂಥ ಅಂಕಿಗೆ ಹೇಳತ್ತಾನೆ ನಾವು ಚೇಂಜ್ ಆಗ್ಬೇಕಂತಂದ್ರೆ 1000 ಸ್ಥಾನದ ಅಂಕಿಗಳ ಮೇಲೆ ಡಿಪೆಂಡ್ ಇರ್ತೈತಿ. ಅರ್ಥ ಆಯ್ತಾ? 6 ಇದೆ. ಹಾಗಾದ್ರೆ 5, 6, 7, 8, 9 ಬಂದರೆ +1 ಆಗಬೇಕು. ಅಲ್ಲಿ 6 ಇದೆ, 5ಕ್ಕಿಂತ ದೊಡ್ಡದಿದೆ. 4 1 ಕೂಡಿಸಿದ್ರೆ 5 ಆತಿ. ಆ 5 ಇಲ್ಲಿಟ್ಟನಿ. ಇಟ್ಟಾದ ತಕ್ಷಣ 4ರಿಂದ ಎಷ್ಟು ಅಂಕಿಗಳದಾವಲ್ಲ ಅಷ್ಟು ಏನಪ್ಪ ಅಂದರೆ 4 0 ಹಾಕೋಬೇಕು. ಆವಾಗ 50,000 ಆಯಿತು. ಇಷ್ಟೇ. ಇನ್ನು 10,000 ಸ್ಥಾನದಲ್ಲಿರುವುದು 5. 5ರ ಹಿಂದೆ ಯಾವುದೈತೆ ಅಂತಂದರೆ 3 ಇದೆ ಸಾವಿರ ಸ್ಥಾನದೊಳಗೆ. ಅದು 5ಕ್ಕಿಂತ ಕಡಿಮೆ ಇದೆ ಅಥವಾ 5 ಇದ್ದರೂ ಏನಪ್ಪ ಅಂದರೆ ಹೆಚ್ಚಕತಿ. 4, 3, 2, 1 0 ಬಂದ್ರೆ 5 ಹೆಂಗೈತಲ್ಲ ಹಾಗೆ ಇಡಬೇಕು. ಇಲ್ಲಿ 3 ಇದೆ, 5ಕ್ಕಿಂತ ಕಡಿಮೆ ಇದೆ. ಆ 5 ಹೆಂಗೈತೆ ಹಾಗೆ ಇಟ್ಟೆ. ಇಟ್ಟಾದ ತಕ್ಷಣ 5ರ ಹಿಂದೆ ಯಾವ್ಯಾವ ಅಂಕಿಗಳದಾವಲ್ಲ ನೋಡಿರಿ. 1, 2, 3, 4 4 ಅಂಕಿ ಅದಾವು. 4 ಅಂಕಿ ಏನಪ್ಪ ಅಂದರೆ 4 0 ಹಚ್ಕೋಬೇಕು. ಅರ್ಥ ಆಯ್ತಾ? ಈ ರೀತಿ ಏನಪ್ಪ ಅಂತಂದರೆ ನಾವು 10,000 ಸ್ಥಾನಕ್ಕೆ ಅಂದಾಜು ಮಾಡ್ಬೋದು. ಇಷ್ಟು ಈಸಿಯಾಗಿ ಮಾಡ್ಬೋದು. ಇದೇ ಏನಪ್ಪ ಅಂತಂದರೆ ಇವ ಲೆಕ್ಕಗಳು 1000 ಸ್ಥಾನ ಏನದು 10,000 ಸ್ಥಾನ ಅದಾವಲ್ಲ ಅದು ಪ್ಲಸ್ ಮೈನಸ್ ಮಾಡ್ರಿ ಅಂತಂದರು. ಅದೇ ರೀತಿ ಈಗ ಹೆಂಗೆ ಚೇಂಜ್ ಮಾಡ್ಕೊಂಡ್ಲ ಹಂಗೆ ಚೇಂಜ್ ಮಾಡ್ಕೋಬೇಕು. ಇದ್ರಾಗ ಏನು ದೊಡ್ಡ ವಿಷಯ ಇಲ್ಲ. ಅರ್ಥ ಆಯ್ತಾ? ಹಾಗಾದರೆ 3ನೇ ಲೆಕ್ಕ ಸಂಕಲನದ ಬಗ್ಗೆ ನೋಡೋಣ. ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಅಂತೈತಿ. ಅರ್ಥ ಆಯ್ತಾ? ಈಗಾಗಲೇ ಅಂದಾಜಿಸಿದ ನಾವು 1000 ಸ್ಥಾನಕ್ಕೆ ಹೆಂಗೆ ಅಂದಾಜು ಮಾಡ್ಬೇಕು ಅನ್ನೋದು ಗೊತ್ತಾಗೈತೆ ನಿಮಗೆ. ಕಾನ್ಸೆಪ್ಟ್ ಅಂತ ಅಗ್ದಿ ಅರ್ಥ ಆಗೈತೆ ಅಂತ ನಾನು ಅನ್ಕೊಂಡೆ. ಹಾಗಾದರೆ ಇಲ್ಲಿ ಒಂದೇದ್ದು ಲೆಕ್ಕ 42,125 + 35,637 ಇವನು 2 ಅಂಕಿಗಳನ್ನು 1000 ಸ್ಥಾನಕ್ಕೆ ಅಂದಾಜು ಮಾಡ್ಕೊಂಡು ಆಮೇಲೆ ಪ್ಲಸ್ ಮಾಡ್ಕೊಂಡು ಅದೇ ರೀತಿ 4 ಸಮಸ್ಯೆಗಳನ್ನು ಬಿಡಿಸು. ಓಕೆ. ಅದನ್ನೇ ಏನಪ್ಪ ಅಂತಂದರೆ ಇಲ್ಲಿ ಕಚ್ಚಾದಾಗ ಏನು ಮಾಡಿದ್ದಾನೆ ಅಂತಂದರೆ ಮಾಡ್ಕೊಂಡ ನಾನು ನೋಡೋಣ ಯಾವ ರೀತಿ ಇದೆ ನೋಡ್ಕೋಬೋದು. ನೀವು 4 ಸಮಸ್ಯೆಗಳನ್ನು ಬಿಡಿಸಿದಿರಿ. 42,125 + 35,637 ನಾನು 1000 ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಇಲ್ಲಿ ನೀವು ಗಮನ ಹರಿಸ್ಬೇಕು. ಏನು ಗಮನ ಹರಿಸ್ಬೇಕು? ಈ 4 ಏನಪ್ಪ ಅಂತಂದರೆ ಇಲ್ಲಿದೆ, ಹೌದಾ? ಈ 4 ಇಲ್ಲಿ ಐತಂದ್ರೆ ಇದು ನಮಗೆ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ನೀವು ಅರ್ಥ ಮಾಡ್ಕೋಬೇಕು ಮೊದಲು. ಯಾಕದು ನಮಗೆ ಗಮನಕ್ಕೆ ಬರೋದಿಲ್ಲ ಗೊತ್ತಾ? ಯಾಕೆ ಅದನ್ನು ತಿಳಿ ಕೆಡಿಸ್ಕೊಬಾರ್ದು? 4 ಹೆಂಗೈತೆ 10,000 ಸ್ಥಾನದಾಗೈತೆ, ಇದು ನಮಗೆ ಸಂಬಂಧ ಇಲ್ಲ. ಹೆಂಗೈತೆ ಹಂಗೆ ಇಟ್ಕೋಬೇಕು. 1000 ಸ್ಥಾನಕ್ಕೆ ಚೇಂಜ್ ಮಾಡೋದು ಯಾವುದು? ಈ 2 ಅನ್ನೋದು ಹೆಚ್ಚಾರಾಗಬೇಕು, ಇಲ್ಲ ಅಂದ್ರೆ ಇದ್ದಷ್ಟಾರ ಇರಬೇಕು. ಅದು ಎದ್ರ ಮೇಲೆ ಡಿಪೆಂಡ್ ಆದರೆ ಹಿಂದೆ ಯಾವ ಸ್ಥಾನ ಇರ್ತೈತಿ? 100 ಸ್ಥಾನ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ನಿಮ್ಗೆ ಹೇಳ್ಕೋ ಅಂತ ಬಂದನ್ನ ಎಲ್ಲ ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 100 ಸ್ಥಾನದೊಳಗೆ ಅಂಕಿ 1 ಇದೆ, 5ಕ್ಕಿಂತ ಕಡಿಮೆ ಇದೆ. ಹಾಗಾದ್ರೆ 2 ಹೆಂಗೈತಲ್ಲ ಹಂಗೆ ಇಟ್ಕೋಬೇಕು. 2 ಹೆಂಗೈತೆ ಹಂಗೆ ಇಟ್ಕೊಂಡ ಮೇಲೆ ಅದರ ಹಿಂದೆ ಎಷ್ಟು ಅಂಕಿಗಳದ ಅಷ್ಟು 0 ಇಟ್ಕೋಬೇಕು. 1, 2, 3 ಇದೆ, 3 0 ಇಟ್ಕೊಂಡು. ಅರ್ಥ ಆಯ್ತಾ? ಅಷ್ಟೇ. ನೆಕ್ಸ್ಟು ಇಲ್ಲಿ 35,637 ಐತಿ. 3 ನಮಗೆ ಸಂಬಂಧ ಇಲ್ಲ, 10,000 ಸ್ಥಾನಕ್ಕೆ ಐತಿ. ಅದು ಹೆಂಗೈತೆ ಹಂಗೆ ಇಟ್ಕೋಬೇಕು. ಇನ್ನು 5 ಇದು 1000 ಸ್ಥಾನದಾಗ ಐತಿ. ಅದು ಹೆಚ್ಚಾಗೋದು ಅಥವಾ ಇದ್ದಷ್ಟೇ ಇರೋದು ಅದು ಎದ್ರ ಮೇಲೆ ಡಿಪೆಂಡ್ ಅಂತಂದರೆ 100 ಸ್ಥಾನದಲ್ಲಿರುತ್ತಲ್ಲ ಅಂಕಿ ಅದ್ರ ಮೇಲೆ ಡಿಪೆಂಡ್. 100 ಸ್ಥಾನದಲ್ಲಿರುವಂಥ ಅಂಕಿ 6 ಆಗಿದೆ, 5ಕ್ಕಿಂತ ಜಾಸ್ತಿ ಇದೆ. ಹಾಗಾದರೆ ಈ 5ಕ್ಕೆ ಏನು ಮಾಡೋಕ್ಕಂದ್ರೆ +1 ಕೂಡಿಸ್ಕೋಬೇಕು. 6 ಆತಿ, 6 ಇಟ್ಟನಿ. ಈ ತಕ್ಷಣ ಆ 3 ಅಂಕಿ ಅದಾವಲ್ಲ 3 0 ಹಾಗೆ ಬರ್ಕೋಬೇಕು ನಾವು. ಅರ್ಥ ಆಯ್ತಾ? ಅವಾಗ ಏನತ್ತಂದರೆ 36,000 ಆತಿ. ಅವಾಗ ಪ್ಲಸ್ ಮಾಡಬೇಕು. 0ಗೆ 0, 0ಗೆ 0, 0ಗೆ 0, 6 2 ಕೂಡಿಸಿದ್ರೆ 8, 4 3 ಕೂಡಿಸಿದ್ರೆ 7, 78,000 ಆನ್ಸರ್. ಈಸಿ, ಭಾಳ ಈಸಿ ಇದೆ. ನೆಕ್ಸ್ಟು ನೋಡ್ಕೋಬೋದು. 54,837, 41,354 ಪ್ಲಸ್ ಮಾಡ್ಕೋಬೇಕು. ಈಗ 5 ಹೆಂಗೈತಲ್ಲ 10,000 ನಮಗೆ ಸಂಬಂಧ ಇಲ್ಲದ ಹಾಗೆ ಇಟ್ಕೋರಿ. ಈ 4 5 ಆತಿ. ಯಾಕಾತಿ ನೋಡ್ಕೋರಿ, ಇದು 1000 ಸ್ಥಾನದಲ್ಲಿರುವ ಅಂಕಿ 4. ಇಲ್ಲಿ
ಅದರ ಪಕ್ಕದಲ್ಲಿರುವಂಥ 100 ಸ್ಥಾನದ ಅಂಕಿ ಮೇಲೆ ಡಿಪೆಂಡ ಈ 1000 ಸ್ಥಾನದ ಅಂಕಿ ಹೆಚ್ಚಾಗೋದು ಕಡಿಮೆ ಆಗೋದು ನಿಂತಿರ್ತದೆ. ಕಡಿಮೆ ಆಗೋದಲ್ಲ, ಅಷ್ಟೇ ಇರೋದು ಈ 100 ಸ್ಥಾನದಲ್ಲಿರೋ ಅಂಕಿ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾದರೆ ಇಲ್ಲಿ ಎಷ್ಟಿದೆ? 8 ಇದೆ. 5ಕ್ಕಿಂತ ಹೆಚ್ಚಿದೆ. 5ಕ್ಕಿಂತ ಹೆಚ್ಚಿದ್ದಾಗ 5, 6, 7, 8, 9 ಇದ್ದಾಗ ನಾನು ಏನು ಮಾಡ್ಕೊಂಡಾನೆ? +1 ಮಾಡ್ಕೊಂಡಾನೆ. ಅದಕ್ಕೆ 5 ಇಟ್ಕೊಂಡೆ. 5 ಇಟ್ಕೊಂಡ ತಕ್ಷಣ 4ರ ಹಿಂದೆ ಏನು ಸೊನ್ನೆಗಳು ಅಂಕಿಗಳಿದಾವಲ್ಲ, ಹೌದಾ? ಎಷ್ಟು ಅದಾವೆ? 1, 2, 3 ಅದಾವೆ. ಅಷ್ಟು ಸೊನ್ನೆಗಳನ್ನು ಇಟ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ, ಇಲ್ಲಿ 41,000 ಬಂತು. ಇದು ಹೆಂಗೆ ಬಂತು? 4 10,000ಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಹಾಗೆ ಇಟ್ಕೋಬೇಕು. ಇನ್ನು 1 ಇದು +1 ಆಗಿ 2 ಆಗಬೇಕು, ಇಲ್ಲ 1 ಇದ್ದಂಗಾರ ಇರಬೇಕು. ಅದು ಎದ್ರ ಮೇಲೆ ಡಿಪೆಂಡ್ ಆದ್ರೆ ಹಿಂದಿನ ಅಂಕಿ ಯಾವ್ದು ಇರ್ತದಲ್ಲ 100 ಸ್ಥಾನ, ಅದ್ರ ಮೇಲೆ ಡಿಪೆಂಡ್. 5, 6, 7, 8, 9 ಬಂದಾಗ 100 ಸ್ಥಾನದಾಗ ಈ 1 ಇದ್ದುದು +1 ಆಕತಿ, ಅವಾಗ 2 ಆಕತಿ. ಈಗಿಲ್ಲ, 5ರ ಕೆಳಗಿದೆ ಎಲ್ಲ ಅಂಕಿ 3 ಇದೆ ಇಲ್ಲಿ. ಹಾಗಾದರೆ ಅದು ಎಷ್ಟು ಐತಲ್ಲ ಅಷ್ಟೇ ಬರ್ಕೋಬೇಕು. ಬರ್ಕೊಂಡಾದ ತಕ್ಷಣ 1ರ ಹಿಂದಿನ ಎಷ್ಟು ಅಂಕಿಗಳದಲ್ಲ ಅಷ್ಟು ಅಂಕಿಗಳನ್ನ ಏನಪ್ಪ ಅಂದರೆ 0 ಆಗಿ ಪರಿವರ್ತನೆ ಮಾಡ್ಕೋಬೇಕು, ಅಥವಾ 0 ಅಂತ ಇಟ್ಕೋಬೇಕು. 3 ಅಂಕಿ ಅದಾವೆ, 3 0 ಇಟ್ಕೊಂಡಾನೆ. ಅರ್ಥ ಆಯ್ತಾ? 41,000. ಈಗ ಪ್ಲಸ್ ಮಾಡ್ಕೋಬೇಕು. 3 0ಗೆ 3 0 ಇಟ್ಟನಿ. ಆಮೇಲೆ 5ರ 1 ಕೂಡಿಸಿರ 6, 5ರ 4 ಕೂಡಿಸಿರ 9, 96,000. ಅಂಡರ್ಸ್ಟ್ಯಾಂಡ್? ಎಸ್. ನೆಕ್ಸ್ಟು 33,231 ಅಂತ ಐತಿ, ಹೌದಾ? ಪ್ಲಸ್ 20,097 ಅಂತ ಐತಿ. ಇಲ್ಲಿ ಈ 10,000 ಸ್ಥಾನದ ಅಂಕಿ ಹಾಗೆ ಇಟ್ಕೊರಿ, ಅದು ಸಂಬಂಧ ಇಲ್ಲ ನಮಗೆ. ಯಾಕಂದ್ರೆ 1000 ಸ್ಥಾನ ಮಟ್ಟ ಅವ ಒಂದು ಕಂಪೌಂಡ್ ಹಾಕಿದಾರೆ ಅವ್ರು, ಅಲ್ಲಿ ಮಟ್ಟ ನಾವು ಏನಪ್ಪ ಅಂದರೆ ಲೆಕ್ಕಗಳು ಮಾಡ್ಕೋಬೇಕು. ಈ 3 ಹಾಗೆ ಇಟ್ಕೊಂಡ್ರೆ ಯಾಕಂತಂದರೆ ಈ 100 ಸ್ಥಾನದಾಗ ಏನೈತಲ್ಲ ಅಂಕಿ 2 5ಕ್ಕಿಂತ ಕಡಿಮೆ ಐತಿ, ಅದಕ್ಕೆ 3 ಹೆಂಗೈತೆ ಹಂಗೆ ಇಟ್ಕೊಂಡಾನೆ. ಇಟ್ಕೊಂಡಾದ ತಕ್ಷಣ 3ರ ಹಿಂದೆ ಎಷ್ಟು ಅಂಕಿಗಳದ ಅಷ್ಟು 0 ಇಟ್ಕೊಂಡಾನೆ. 33,000 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 1000 ಸ್ಥಾನದಲ್ಲಿ 0 ಇದೆ, 100 ಸ್ಥಾನದಲ್ಲಿ 0 ಇದೆ. ಅದಕ್ಕೆ ಏನು ಮಾಡ್ಕೋಬೇಕಂತಂದ್ರೆ ಈ 10,000 ಸ್ಥಾನದಲ್ಲಿ 2 ಇದೆ, ಆ 2 ಹಂಗೆ ಇಟ್ಕೋಬೇಕಂತ ಅವಾಗಲೂ ಹೇಳ್ಕೊತ ಬಂದಾನೆ. ಆಮೇಲೆ ಏನಪ್ಪ ಅಂದರೆ 0 ಇಲ್ಲಿ ಬಂದ ತಕ್ಷಣ ಇಲ್ಲೂ 0, ಆಮೇಲೆ ಉಳಿದ ಅಂಕಿಗಳೆಲ್ಲ 0. ಅರ್ಥಾತ? ಅಂದರೆ ಈ 0 ಇಟ್ಕೊಂಡಾದ್ಮೇಲೆ 1000 ಸ್ಥಾನದಲ್ಲಿ ಏನಪ್ಪ ಅಂದರೆ ಅದು ಹೆಚ್ಚು ಆಗಲಿಲ್ಲ, ಆಮೇಲೆ ಇದ್ದಷ್ಟನ್ನ ಐತದ. ಇಟ್ಕೊಂಡ್ಮೇಲೆ ಅದ್ರ ಹಿಂದೆ ಎಷ್ಟು ಅಂಕಿ ಇರ್ತಾವಲ್ಲ ಅಷ್ಟು 0 ಇಟ್ಕೋಬೇಕು. 3 ಅಂಕಿಗಳದಾವೆ 097, ಆ 3 ಅಂಕಿಗಳು ಏನಪ್ಪ ಅಂದರೆ 0 ಆಗಿ ಕನ್ವರ್ಟ್ ಆದವು. ಈಗ ಪ್ಲಸ್ ಮಾಡ್ಕೋಬೇಕು. 0 ಕುಡಿಸಿರಿ 0 ಕುಡಿಸಿರಿ 0, 0ಗೆ 0, 0ಗೆ 0, 3ರ 0 ಕುಡಿಸಿರಿ 3, 3ರ 2 ಕುಡಿಸಿರಿ 5, 53,000 ಆಯಿತು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಕ್ವಶನ್, 4ನೇ ಕ್ವಶನ್. 47,463 ಪ್ಲಸ್ 41,541, ಹೌದಾ? ಹಾಗಾದರೆ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ 47,000 ಹೆಂಗೆ ಬಂತು? 10,000 ಸ್ಥಾನದಲ್ಲಿರುವಂಥ ಅಂಕಿ ಸುಮ್ಮನೆ ಹಾಗೆ ಇಡಿ. ಯಾಕಂದ್ರೆ 1000 ಸ್ಥಾನದ ಅಂಕಿ ಮಟ್ಟ ಅಟ್ಟ ನಾವು ಏನಪ್ಪ ಅಂತಂದರೆ ತಲೆ ಕೆಡಿಸ್ಕೋಬೇಕು. ಅದು ಹೆಂಗೈತೆ ಹಂಗೆ ಇಟ್ಕೋಬೇಕು. ಇನ್ನು 1000 ಸ್ಥಾನದಾಗ 7 ಇದೆ, 100 ಸ್ಥಾನದಾಗ 4 ಇದೆ. ಈ 7 ಹೆಂಗೈತೆ ಹಂಗೆ ಬಂತದ. ಯಾಕೆ +1 ಆಗಲಿಲ್ಲ, 8 ಯಾಕೆ ಆಗಲಿಲ್ಲ ಅಂದ್ರೆ ಈ 100 ಸ್ಥಾನದಾಗ 5, 6, 7, 8, 9 ಬಂದಾಗ ಮಾತ್ರ 1 ಕೂಡಿಸಿ 8 ಇಡಬೇಕು. ಅದು ಇಲ್ಲ, 5ಕ್ಕಿಂತ ಕಡಿಮೆ ಇದೆ, ಹಾಗೆ 7 ಇಟ್ಕೊಂಡೆ. 7 ಇಟ್ಕೊಂಡಾಗ ತಕ್ಷಣ ಈ 1000 ಸ್ಥಾನದಲ್ಲಿ ಅಂಕಿ ಒಂದು +1 ಮಾಡ್ಕೊಂಡಾರ ಇಟ್ಕೋಬೇಕು, ಇದ್ದಿದ್ದಂಗಾರ ಇಟ್ಕೋಬೇಕು. ಅದು ಡಿಪೆಂಡ್ ಆಫ್ 100 ಸ್ಥಾನದಲ್ಲಿರುವಂಥ ಅಂಕಿ ಮೇಲೆ. ಇಟ್ಕೊಂಡಾದ ತಕ್ಷಣ ಅದರ ಹಿಂದಿನ ಅಂಕಿ ಎಷ್ಟು ಅಂಕಿಗಳು ಇರ್ತಾವಲ್ಲ ಅಷ್ಟು 0 ಇಟ್ಕೋಬೇಕು. 3 0 ಇಟ್ಕೊಂಡೆ. 3 ಅಂಕಿ 3 0. ಇನ್ನು ಪ್ಲಸ್ 41,500 ಎಷ್ಟಿದೆ ಅಂತಂದರೆ 41 ಅಂತಿದೆ, ಹೌದಾ? 10,000 ಸ್ಥಾನದಲ್ಲಿರುವಂಥ ಅಂಕಿಯನ್ನು ಹಾಗೆ ಇಟ್ಕೊಂಡಾನೆ. ಇನ್ನು ಏನಪ್ಪ ಅಂತಂದರೆ 1000 ಸ್ಥಾನದಲ್ಲಿ ಏನೈತಿ 1 ಇದೆ. ಈ 1 +1 ಆಗ್ಬೇಕು, ಇಲ್ಲ ಅಂತಂದರೆ 1 ಆಗಿ ಉಳಿಬೇಕು. ಅದು ಎದ್ರ ಮೇಲೆ ಡಿಪೆಂಡ? 100 ಸ್ಥಾನದಲ್ಲಿರುವಂಥ ಅಂಕಿ ಮೇಲೆ ಡಿಪೆಂಡ್. ಅರ್ಥ ಆಯ್ತಾ? ಹಾಗಾದರೆ 5, 6, 7, 8, 9 ಬಂದಾಗ 100 ಸ್ಥಾನದಾಗ ಈ 1000 ಸ್ಥಾನದ ಅಂಕಿ +1 ಆಕತಿ. ಇದೇ ಇಲ್ಲ 5. ಅರ್ಥಾತ್ 1 4, 3, 2, 1 0 ಇದ್ದಿದ್ರೆ 1 ಹೆಂಗೈತಲ್ಲ ಹಂಗೆ ಇಡ್ತಿದ್ನಿ. ಹಾಗಾದರೆ +1 ಮಾಡ್ರ ಇಲ್ಲಿ 4ರ ಬಾಜುಕ 2 ಇಟ್ಟೆ. 2 ಇಟ್ಟ ತಕ್ಷಣ 1ರಿಂದ 1000 ಹಿಂದೆ ಎಷ್ಟು ಅಂಕಿಗಳದಲ್ಲ ಅಷ್ಟು 0 ಇಟ್ಕೋಬೇಕು. 3 ಅಂಕಿ ಅದಾವೆ, 3 0 ಇಟ್ಕೊಂಡು ಈಗ ಪ್ಲಸ್ ಮಾಡ್ಕೋಬೇಕು. 0 ಒಳಗೆ 0 ಕುಡಿಸಿರು 0, 0 ಒಳಗೆ 0 ಕುಡಿಸಿರು 0, 0 ಒಳಗೆ 0 ಕುಡಿಸಿರು 0, 7ರಾಗ 2 ಕುಡಿಸಿರು 9, 4ರಾಗ 4 ಕುಡಿಸಿರು 8, 89,000. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ನಾವು 4ನೇ ಪ್ರಶ್ನೆಯನ್ನು ಏನೈತಂತ ನೋಡ್ಕೋಣ. ಇನ್ನು 4ನೇ ಪ್ರಶ್ನೆಯನ್ನು ಗಮನಿಸಿ. ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು 10,000 ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜಿಸಿ. ಇಲ್ಲಿ ಬಂತು ನೋಡ್ರಿ. ಈಗ ಇಟ್ಟೋ ತನಕ 10,000 ಸ್ಥಾನದ ಅಂಕಿ ಹೆಂಗೈತೆ ಹಂಗೆ ಇಡ್ರಿ ಅಂತಾನೆ, ಅದನ್ನು ತಲೆ ಕೆಡಿಸ್ಕೋಬೇಡ್ರಿ ಅಂತಾನೆ. ಈಗ ಮಾತ್ರ ತಲೆ ಕೆಡಿಸ್ಕೊಳ್ಳೇಬೇಕು. ಯಾಕಂದರೆ 10,000 ಸ್ಥಾನಕ್ಕೆ ಅಂದಾಜು ಮಾಡತ್ತಾನು. ಆ ಅಂಕಿನ ಹೆಚ್ಚು ಕಡಿಮೆ ಆಗೋದು, ಕಡಿಮೆ ಅಲ್ಲ ಹೆಚ್ಚು, ಮತ್ತು ಇದ್ದ ಪ್ಲೇಸ್ಗೆ ಇರೋದು 5 ಇದ್ರೆ 5 ಇರ್ತದೆ, ಇಲ್ಲ ಅಂದರೆ 6 ಆಕತಿ. ಓಕೆ, ಎಸ್. ನೋಡಿ ಫಸ್ಟ್ ಒನ್ 56,256 ಪ್ಲಸ್ 28,872 5. ಇಲ್ಲಿ ಒಂದೇದು ನೋಡ್ಕೋಬೇಕು ನೀವು.
ಏನಿದೆ ಇಲ್ಲಿ 10,000 ಸ್ಥಾನಕ್ಕೆ ಅಂದಾಜು ಮಾಡಂದ್ರೆ ಬಿಡಿ 10, 100, 1000, 10,000 ಈ ಅಂಕಿ ಮೇಲೆ ಡಿಪೆಂಡ್. ಈ ಅಂಕಿ ಹೆಚ್ಚಾರಾಗಬೇಕು. 10,000 ಸ್ಥಾನದಲ್ಲಿರುವಂಥ ಅಂಕಿ ಇಲ್ಲ ಅಂತಂದರೆ ಇದ್ದಷ್ಟ್ರಾಗ ಇರಬೇಕು. ಅದು ಎದ್ರ ಮೇಲೆ ಡಿಪೆಂಡ್? ಅದರ ಹಿಂದಿನ ಅಂಕಿ ಯಾವುದೈತಿ? 6. ಅಂದರೆ ಯಾವ ಸ್ಥಾನ ಬೆಲೆ ಯಾವ ಸ್ಥಾನದಾಗ ಐತೆ ಅದು? 1000 ಸ್ಥಾನದಾಗ. ಇದ್ರ ಮೇಲೆ ಡಿಪೆಂಡ್. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 1000 ಸ್ಥಾನದಾಗ 5, 6, 7, 8, 9 ಬಂತಂದರೆ ಇದಕ್ಕೆ ಏನು ಮಾಡ್ಬೇಕಂದ್ರೆ 5ಕ್ಕೆ +1 ಮಾಡ್ಕೋಬೇಕು. ಅವಾಗ 6 ಆಗುತ್ತೆ. 6 ಆದ ತಕ್ಷಣ ಆ 10,000 ಸ್ಥಾನದಲ್ಲಿರುವಂಥ ಅಂಕಿ ಹಿಂದೆ ಎಷ್ಟು ಅಂಕಿಗಳು ಇರ್ತಾವಲ್ಲ ಅಷ್ಟು 0 ಇಟ್ಕೋಬೇಕು. 1, 2, 3, 4 ಅಂದರೆ 4 ಅಂಕಿ, 4 0. ಅರ್ಥ ಆಯ್ತಾ? ಇನ್ನು ಪ್ಲಸ್ಸಿಗೆ ಪ್ಲಸ್. ಇನ್ನು 10,000 ಸ್ಥಾನದಲ್ಲಿ ಅಂಕಿ ಇರುವ ಇಲ್ಲಿ 2 ಇದೆ. ಹೌದಾ? 1000 ಸ್ಥಾನದಲ್ಲಿ ಏನಪ್ಪ ಅಂತಂದ್ರೆ 8 ಇದೆ. ಇದ್ರ ಮೇಲೆ ಏನಪ್ಪ ಅಂದರೆ 1000 ಸ್ಥಾನದ ಅಂಕಿ ಮೇಲೆ ಡಿಪೆಂಡ್. ಈ 2 ಹೆಚ್ಚಾಗೋದು ಅಥವಾ ಇದ್ದಷ್ಟೇ ಇರೋದು. ಈ 1000 ಸ್ಥಾನದಲ್ಲಿ 5, 6, 7, 8, 9 ಬಂದರೆ ಇದು +1 ಆಗುತ್ತೆ. ಅವಾಗ ಎಷ್ಟು ಆತಿ? 3 ಆತಿ. 3 ಇಟ್ಕೊಂಡನಿ. ಇನ್ನು ಆದಮೇಲೆ +1 ಆದಮೇಲೆ 10,000 ಸ್ಥಾನದಲ್ಲಿ ಹಿಂದಿರುವಂಥ ಅಂಕಿಗಳು ಎಷ್ಟು ಅದಾವಲ್ಲ ಅಷ್ಟು ಅಂಕಿ ಅಷ್ಟು 0 ಇಟ್ಕೋಬೇಕು. 1, 2, 3, 4 4 ಅಂಕಿ ಅದಾವು. 4 0 ಇಟ್ಕೊಂಡ್ರೆ 30,000 ಆತಿ. 60,000ದಾಗ 30,000 ಕೂಡಿಸಿರಿ ಎಷ್ಟಪ್ಪ ಅಂತಂದರೆ 90,000. 6 3 ಕೂಡಿಸಿರಿ 9, 0ಗೆ 0 ಬಂದವು. ಇನ್ನು ಎರಡನೇ ಪ್ರಶ್ನೆ, 47,671 + 28,745. ಹೌದಾ? ಈ 10,000 ಸ್ಥಾನದಲ್ಲಿ 4 ಇದೆ. ಹೌದಾ? 1000 ಸ್ಥಾನದಾಗ ಎಷ್ಟಿದೆ? 7 ಇದೆ. ಹಾಗಾದರೆ ಇಲ್ಲಿ 5ಕ್ಕಿಂತ ಹೆಚ್ಚಿದೆ 7. ಹೌದಾ? ಹಾಗಾದರೆ ಹೆಚ್ಚಿದ್ದಕ್ಕೆ 4ರ ಏನು ಮಾಡಿ ಅಂದರೆ +1 ಮಾಡ್ಕೊಂಡು 5 ಆತಿ. 5 ಆದ ತಕ್ಷಣ ಈ 4ರಿಂದ ಎಷ್ಟು ಅಂಕಿ ಇದಲ್ಲ ಅಷ್ಟು 0 ಇಟ್ಕೋಬೇಕು. 4 ಅಂಕಿ ಇದಾವೆ, 4 0 ಇಟ್ಕೊಂಡು. ಇನ್ನು ನೆಕ್ಸ್ಟು 28,745. ಇಲ್ಲಿ ಏನಪ್ಪ ಅಂತಂದರೆ 2 10,000 ಸ್ಥಾನದಲ್ಲಿರುವಂಥ ಅಂಕಿ. 1000 ಸ್ಥಾನದಲ್ಲಿ 8 ಇದೆ. ಅಂದರೆ 5ಕ್ಕಿಂತ ದೊಡ್ಡದಿದೆ. ದೊಡ್ಡದಿದ್ದಾಗ ಏನು ಮಾಡ್ಕೋಬೇಕಂದಾನಿ? +1 ಮಾಡ್ಕೋಬೇಕಂದಾನಿ. 2ಕ್ಕೆ 1 ಕೂಡಿಸಿರಿ ಎಷ್ಟಪ್ಪ ಅಂತಂದರೆ 10,000 ಸ್ಥಾನಕ್ಕೆ ಅಂಕಿಗೆ ಕೂಡಿಸ್ಕೋಬೇಕಾ ಮತ್ತು? ಎಸ್. ನೆಕ್ಸ್ಟ್ ಇಲ್ಲಿ 2ಕ್ಕೆ 1 ಕೂಡಿಸಿರಿ ಎಷ್ಟು ಅಂತಂದರೆ 3 ಆತಿ. ಆಮೇಲೆ 3 ಆದ ತಕ್ಷಣ 2ರಿಂದ ಎಷ್ಟು ಅಂಕಿಗಳು ಅಷ್ಟು 0 ಇಟ್ಕೋಬೇಕು. 1 2 3 4 ಅದಾವು. 1 2 3 4 0ಗಳು ಇಟ್ಕೊಂಡು ಈ 0ಗೆ 0 0ಗೆ 0 0ಗೆ 0 0ಗೆ 0 ಬಂತು. 5ರ 3 ಕೂಡಿಸಿರಿ 8, 80,000 ಬಂತು. ನೆಕ್ಸ್ಟು ಇನ್ನು 3ನೇ ಪ್ರಶ್ನೆ ನೋಡ್ಕೋಬೋದು ನೀವು ಏನಿದೆ ಅಂತೇಳಿ. ಏನಿದೆ? 32,184 + 45,138. ಇದನ್ನು ಈ ರೀತಿ ಹಚ್ಕೊಂಡಾನೆ, ಅಡ್ಡ ಹಚ್ಕೊಂಡಿಲ್ಲ, ಲಂಬ ಹಚ್ಕೊಂಡು. ಹಾಗಾದರೆ 32,184 ಈ 3 10,000 ಸ್ಥಾನದಲ್ಲಿರುವ ಅಂಕಿ. 2 1000 ಸ್ಥಾನದಲ್ಲಿ ಅಂಕಿ ಅಂದರೆ 5ಕ್ಕಿಂತ ಕಡಿಮೆ ಇದೆ. 3 ಹೆಂಗೈತೆ ಹಂಗೆ ಇಟ್ಕೊಂಡಾನೆ. ಆ 3 ಹಿಂದೆ ಬರುವ ಎಷ್ಟು ಅಂಕಿಗಳಲ್ಲ ಅಷ್ಟು 0 ಇಟ್ಕೊಂಡಾನೆ. 4 ಅಂಕಿ ಬರ್ತಾವೆ, 4 0 ಇಟ್ಕೊಂಡಾನೆ. ನೆಕ್ಸ್ಟು 4 10,000 ಸ್ಥಾನದಲ್ಲಿರುವ ಅಂಕಿ. 1000 ಸ್ಥಾನದಲ್ಲಿರುವ ಅಂಕಿ ಏನಪ್ಪ ಅಂದರೆ 5. ಅಂದರೆ 5 6 7 8 9 ಬಂದಾಗ +1 ಮಾಡ್ಕೋಬೇಕು. 4ಕ್ಕೆ 4ರ 1 ಕೂಡಿಸಿರಿ 5 ಬಂತು. 5 ಇಟ್ಟನಿ. 5 ಇಟ್ಟ ತಕ್ಷಣ 4ರ ಹಿಂದೆ ಎಷ್ಟು ಅಂಕಿಗಳದಲ್ಲ ಅಷ್ಟು 0 ಇಟ್ಕೋಬೇಕು. 50,000 ಆಯ್ತು. 50,000ದಾಗ 30,000 ಕೂಡಿಸಿರಿ ಎಷ್ಟಪ್ಪ ಅಂದರೆ 80,000 ಬಂತು. ಇನ್ನು 4ನೇ ಲೆಕ್ಕ ಗಮನಿಸ್ಬೋದು. ಏನೈತೆ ಅಂತ 15,025 + 40,165. ಇಲ್ಲಿ ನೋಡ್ಕೋಬೋದು 10,000 ಸ್ಥಾನದೊಳಗೆ 1 ಇದೆ. ಇಲ್ಲಿ 1000 ಸ್ಥಾನದಲ್ಲಿ 5 ಇದೆ. ಅದರ ಹಿಂದಿನ ಸ್ಥಾನ ಯಾವ್ದು ಇರ್ತೈತಲ್ಲ ಅದು ಅದರ ಮೇಲೆ ಡಿಪೆಂಡ್ ಇರ್ತೈತಿ ಅಂತ ಏನು ಸ್ಥಾನ ಬದಲಾವಣೆ ಮಾಡುವ ಒಂದು ಅಂಕಿ. ಅರ್ಥಾತಾ? 1 ಇದೆ. 10,000 ಸ್ಥಾನದಾಗ 1 ಇದೆ. 1000 ಸ್ಥಾನದಾಗ 5 ಇದೆ. 1000 ಸ್ಥಾನದಾಗ 5 ಅಥವಾ 6 7 8 9 ಬಂದಾಗ ನಾ +1 ಮಾಡ್ಕೊಂತ ಅವಾಗಿಂತ ಹೇಳ್ಕೊಂತಾನೆ. ಪ್ರತಿ ಲೆಕ್ಕದಾಗ ಪ್ರತಿ ಒಂದು ಸಮಸ್ಯೆಗೂ ಇದನ್ನು ಹೇಳ್ಕೊತ ಬಂದೇ ಇದ್ದಾನೆ. ಓಕೆ, ಆವಾಗ 1ದಾಗ 1 ಕೂಡಿಸಿರೆ 2 ಬಂತು. 2 ಇಟ್ಕೊಂಡು 2 ಇಟ್ಟ ತಕ್ಷಣ ಎಷ್ಟು ಅಂಕಿ ಇದಾವಲ್ಲ ಅಷ್ಟು 0 ಇಟ್ಕೊಂಡ್ಬಿಟ್ರೆ ಅದ್ರ ಹಿಂದೆ 1 2 3 4 ಅದಾವ. 4 0 ಇಟ್ಟನೆ 20,000 ಆಯ್ತು. ಪ್ಲಸ್ 40,165 ಇದೆ. ಇಲ್ಲಿ 4 ಏನಪ್ಪ ಅಂದರೆ 10,000 ಸ್ಥಾನದಲ್ಲಿರುವಂಥ ಅಂಕಿ. ಹೌದಾ? ಹಾಗಾದರೆ ಈ ಬಿಡಿ ಸ್ಥಾನದಲ್ಲಿ 1000 ಸ್ಥಾನದಲ್ಲಿ ಏನೈತೆ ಅಂದರೆ ಇದ್ರ ಹಿಂದಿನ 1000 ಸ್ಥಾನ ಇದೆಯಲ್ಲ ಅದ್ರ ಹಿಂದೆ 0 ಇದೆ. 4 3 2 1 0 ಬಂದರೆ 4 ಹೆಂಗೈತಲ್ಲ ಹಾಗೆ ಇಟ್ಕೋಬೇಕು. ಆಮೇಲೆ 4ರ ಹಿಂದೆ ಎಷ್ಟು ಅಂಕಿಗಳದಲ್ಲ ಅಷ್ಟು 0 ಕೊಟ್ಕೋಬೇಕಂದಾನೆ. ಇದನ್ನು ಹಿಡಿದ 1 2 3 4 ಅಂಕಿಗಳದಾವ. 4 ಅಂಕಿ ಇದಾವೆ. 4 0 ಇಟ್ಕೊಂಡಾನೆ. 40,000ದಾಗ 20,000 ಕೂಡಿಸಿರಿ ಎಷ್ಟಪ್ಪ ಅಂದರೆ 60,000 ಅಂತ ಆನ್ಸರ್ ಬಂತು. ಆಯ್ತು ಮಕ್ಕಳೇ. ಹಾಗಾದರೆ ನೆಕ್ಸ್ಟ್ ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆಯನ್ನು ಗಮನಿಸಬೇಕು. ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ. ಅರ್ಥ ಆಯ್ತಾ? 10,000 ಸ್ಥಾನದ ಮಟ್ಟ ಕೊಟ್ಟಾರವ್ರು. ನಾವು 1000 ಸ್ಥಾನಕ್ಕೆ ಅಟ್ಟ ಗಮನ ಹರಿಸ್ಬೇಕು. ಅಲ್ಲಿ ಪ್ಲಸ್ ಮಾಡಿದ ನಾನು ನಿಮಗೆ ತಿಳಿಸಿದ್ದೇನೆ. ಈಗ ಮೈನಸ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಹಾಗಾದರೆ ನೋಡೋಣ. 1000 ಸ್ಥಾನಕ್ಕೆ ಏನು ಮಾಡಂದಾರೋ ಅಂದಾಜು ಮಾಡಂತಂದ್ರೆ. ಅರ್ಥ ಆಯ್ತಾ? ಎಷ್ಟನೇದು? 5ನೇ ಸಮಸ್ಯೆ ನೋಡಿ.
65,487 ಇದೆ. ಈ 10,000 ಸ್ಥಾನದ ಅಂಕಿನ ಹೆಂಗೈತೆ ಹಂಗೆ ಬರ್ಕೋಬೇಕು. ಅದೇನು ಸಂಬಂಧ ಇಲ್ಲ ನಮಗೆ, ಹೆಂಗೈತೆ ಹಂಗೆ ಬರ್ಕೋಬೇಕು. ಅದನ್ನು 1000 ಸ್ಥಾನಕ್ಕೆ ಅಟ್ಟ ಡಿಪೆಂಡ್. 1000 ಸ್ಥಾನ ಅಂಕಿ ಅಟ್ಟ ಚೇಂಜ್ ಆಗ್ಬೇಕು, ನಮಗೆ ಇದ್ದಟ್ಟ ಇರಬೇಕು, ಇಲ್ಲಾಂದ್ರೆ ಹೆಚ್ಚಾಗಬೇಕು. 5 ಇದೆ. ಆದರೆ ಹಿಂದೆ ಯಾವುದಿದೆ? 100 ಸ್ಥಾನದಾಗ 4 ಇದೆ, ಹೌದಾ? 5, 6, 7, 8, 9 ಬಂದಾಗ ಇದು +1 ಆಕತಿ. ಇಲ್ಲಿ 4 ಐತಿ, 5ಕ್ಕಿಂತ ಕಮ್ಮಿ ಐತಿ. ಹಾಗಾದ್ರೆ 5 ಹೆಂಗೈತೆ ಹಂಗೆ ಇಟ್ಕೋಬೇಕು. 5 ಹೆಂಗೈತೆ ಹಂಗೆ ಇಟ್ಕೊಂಡ್ಮೇಲೆ 1000 ಸ್ಥಾನದ ಇಟ್ಕೊಂಡ್ಮೇಲೆ 1000 ಸ್ಥಾನ ಹಿಂದೆ ಎಷ್ಟು ಅಂಕಿಗಳು ಇರ್ತಾವಲ್ಲ ಅಷ್ಟು 0 ಇಟ್ಕೋಬೇಕು. 3 ಅಂಕಿ ಅದಾವೆ, 3 0 ಇಟ್ಕೊಂಡು. ಓಕೆ, ನೆಕ್ಸ್ಟು ಮೈನಸ್ ಹಚ್ಕೊಂಡ್ರಿ. 46,502 ಇದೆ. ಇಲ್ಲಿ 10,000 ಸ್ಥಾನದಾಗ 10,000 ಸ್ಥಾನದಾಗ ಅಂಕಿ ಇದೆ, 4 ಇದೆ. ಆ 4 ಹಂಗೆ ಇಟ್ಕೋಬೇಕು, ನಮಗೆ ಸಂಬಂಧ ಇಲ್ಲ. ಅದು 1000 ಸ್ಥಾನದ ಗಮನಕ್ಕೆ ಅರಿಸ್ಕೋಬೇಕು. 1000 ಸ್ಥಾನದಾಗ 6 ಇದೆ. ಆದರೆ ಹಿಂದಿನ ಅಂಕಿ ಯಾವ್ದಪ್ಪ ಅಂದ್ರೆ 5. ಅದು ಯಾವ ಸ್ಥಾನ ಬೆಲೆದಾಗ ಐತಿ? 100ದಾಗ ಐತಿ. 100 ಸ್ಥಾನದಾಗ ಐತಿ. ಹಾಗಾದರೆ 100 ಸ್ಥಾನದಾಗ ಇಲ್ಲಿ 5, 6, 7, 8, 9 ಬಂದಾಗ ಇಲ್ಲಿ ಏನಕ್ಕತ್ತಂದ್ರೆ +1 ಮಾಡ್ಕೋಬೇಕು. ಎಷ್ಟು ಆಕತ್ತಂದ್ರೆ 7 ಆಕತಿ. ಆ 6 ಇದ್ದದ್ದು 7 ಆತಿಲ್ಲ, 7 ಇಟ್ಕೊಂಡಾನೆ. ಆಮೇಲೆ 7 ಇಟ್ಕೊಂಡ ತಕ್ಷಣ 6 ಹಿಂದೆ ಎಷ್ಟು ಅಂಕಿ ಇರ್ತಲ್ಲ, 1000 ಎಷ್ಟು ಅಂಕಿಗಳು ಇರ್ತಾವಲ್ಲ ಅಷ್ಟು 0 ಇಟ್ಕೊಂಡು 3 ಅಂಕಿಗಳದಾವ, 3 0 ಇಟ್ಕೊಂಡು. ಈಗ 65,000ದಾಗ -47,000 ಕಳಿಬೇಕು. 0 0 0 0 0 ಬಂತು. ಇನ್ನು 5ರಾಗ 7 ಕಳಿಯಕ್ಕೆ ಬರಲ್ಲ, ಒಂದು ದಶಕ ತೊಗೊಂಡು 15 ಇರುತ್ತೆ. 15ರಾಗ 7 ಕಳೆದ್ರೆ 8 ಬಂತು. ಇನ್ನು 4 1 ಕೂಡಿಸಿದ್ರೆ 5, 6ರಾಗ 5 ಕಳೆದ್ರೆ 1, 18,000 ಬಂತು. ನೆಕ್ಸ್ಟ್ ಇನ್ನು ಎರಡನೇ ಲೆಕ್ಕ 45,630 -32,148 ಇದೆ. ಈ 46,000ದಾಗ ಏನಪ್ಪ ಅಂದರೆ -32,000 ಬಂತು. ಇದು ಹೆಂಗೆ ಬಂತು ನೋಡ್ಕೊಂಡು. ಇಲ್ಲಿ 1000 ಸ್ಥಾನದಾಗ 5 ಇದೆ, 100 ಸ್ಥಾನದಾಗ 6 ಇದೆ. ಅಂದರೆ 5ಕ್ಕಿಂತ ದೊಡ್ಡದಾತಿ. ಅದಕ್ಕೆ ಏನಪ್ಪ ಅಂತಂದರೆ ಈ 5 ಇದ್ದದ್ದು +1 ಮಾಡ್ಕೊಂಡು 6 ಆತಿ. 6 ಹಿಂದೆ ಎಷ್ಟು ಅಂಕಿ ಅದಾವಲ್ಲ 3 ಅಂಕಿ ಅದಾವೆ, 3 0 ಇಟ್ಕೊಂಡು. ನೆಕ್ಸ್ಟು 32,148. ಇಲ್ಲಿ 1000 ಸ್ಥಾನದಾಗ 2 ಇದೆ, 100 ಸ್ಥಾನದಾಗ 1 ಇದೆ. 5ಕ್ಕಿಂತ ಕಡಿಮೆ ಐತಿ. 2 ಹೆಂಗೈತಿ ಹಂಗೆ ಇಟ್ಕೋಬೇಕು. ಇಟ್ಕೊಂಡಾನೆ ಈ 3 ಮೊದಲೇ ಇಟ್ಕೊಂಡಾನೆ. 10,000 ಸಂಬಂಧ ಇಲ್ಲ ನಮ್ಗೆ, ಅದ ಹೆಂಗೈತೆ ಹಂಗೆ ಇಟ್ಕೋಬೇಕು ಮೊದಲು. ಆಮೇಲೆ ಈ 1000 ಸ್ಥಾನದಾಗ ಅಂಕಿ ಚೇಂಜ್ ಮಾಡಲಿಲ್ಲ, ಯಾಕಂದರೆ ದೊಡ್ಡದಿಲ್ಲ. ಇಲ್ಲಿ 100 ಸ್ಥಾನದಾಗ 5, 6, 7, 8, 9 ಇಲ್ಲ. ಹಾಗಾದರೆ 4, 3, 2, 1 0 ಇದ್ರೆ ಅಲ್ಲಿ ಏನು ಇಡಬೇಕು? 2 ಹೆಂಗೈತಲ್ಲ ಹಂಗೆ ಇಟ್ಕೋಬೇಕು. ಆ 2ರ ಹಿಂದೆ ಎಷ್ಟು ಅಂಕಿಗಳದಾವೆ? 3 ಅಂಕಿಗಳದಾವೆ, 3 0 ಇಟ್ಕೊಂಡಾನೆ. 46,000ದಾಗ 32,000 ಕಳೆದ್ರೆ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು. 6ರಾಗ 3 0 ಕರ್ 0ಗಳು ಬಂದು 6ರಾಗ 2 ಕರ್ 4, 4ರಾಗ 3 ಕರ್ 1, 14,000 ಆಯಿತು. ನೆಕ್ಸ್ಟು ಇನ್ನು ಮೂರನೇದ ನೋಡ್ಕೋಬೋದು ಏನಿದೆ ಅಂತೇಳಿ. 57,146 -25,432. ಇಲ್ಲಿ 10,000 ಸ್ಥಾನದಾಗ ಹೆಂಗೈತೆಲ್ಲ 5 ಹಂಗೆ ಇಟ್ಕೊಂಡನಿ. ನೆಕ್ಸ್ಟ್ ಇನ್ನು ಈ 1000 ಸ್ಥಾನಕ್ಕೆ ಸಂಬಂಧ ಅಂತ ಹೇಳಿದ್ದೀನಿ 7. ಇದು ಚೇಂಜ್ ಆಗಬೇಕು, ಹೆಚ್ಚಾಗಬೇಕು, ಕಡಿಮೆ ಅಥವಾ ಇದ್ದಷ್ಟಾಗಿರಬೇಕು. ಅದು ಎದ್ರ ಮೇಲೆ ಡಿಪೆಂಡ್. ಅದ್ರ ಹಿಂದಿನ ಅಂಕಿ 100 ಸ್ಥಾನ ಐತಲ್ಲ ಅದ್ರ ಮೇಲೆ ಡಿಪೆಂಡು. 5ಕ್ಕಿಂತ ಕಡಿಮೆ ಐತಿ, ಅದಕ್ಕೆ 7 ಹೆಂಗೈತೆ ಹಂಗೆ ಇಟ್ಕೊಂಡನಿ. 7ರ ಹಿಂದೆ ಎಷ್ಟು ಅಂಕಿಗಳದಲ್ಲ ಅಷ್ಟು 0 ಇಟ್ಕೊಂಡನಿ. 57,000 ಆಯಿತು. -25,472 ಇದೆ. ಇಲ್ಲಿ 1000 ಸ್ಥಾನದಾಗ 5 ಇದೆ, 100 ಸ್ಥಾನದಾಗ ಏನಪ್ಪ ಅಂದ್ರೆ 4 ಇದೆ. ಅಂದರೆ 5ಕ್ಕಿಂತ ಕಡಿಮೆ ಆಯಿತು. ಹಾಗಾದರೆ 5ಕ್ಕಿಂತ ಕಡಿಮೆ ಆದಮೇಲೆ 10,000 ಅಂಕಿ ಮೊದಲ 2 ಬರ್ಕೋಬೇಕು ಅದನ್ನು. ಆಮೇಲೆ 5 ಹೆಂಗೈತೆ ಹಂಗೆ ಬರ್ಕೊಂಡು, ಯಾಕಂದರೆ 5ಕ್ಕಿಂತ ಕಡಿಮೆ ಐತಿ 100 ಸ್ಥಾನದಾಗ. 5ಕ್ಕಿಂತ ಹೆಚ್ಚಿದ್ರೆ ಅಥವಾ 5 ಇದ್ದರೆ ಅಲ್ಲಿ +1 ಆಕತಿ. ಹಾಗಾದರೆ 4, 3, 2, 1 0 ಬಂದಾಗ 5 ಹೆಂಗೈತಲ್ಲ ಹಂಗೆ ಬರ್ಕೋಬೇಕು. ಬರ್ಕೊಂಡಾದ ತಕ್ಷಣ 1000ರಿಂದ ಎಷ್ಟು ಅಂಕಿಗಳಲ್ಲ ಅಷ್ಟು 0 ಇಟ್ಕೋಬೇಕು. 3 ಅಂಕಿ ಅದಾವು, 3 0 ಇಟ್ಕೊಂಡು. ಇನ್ನು 57,000ದಾಗ 25,000 ಮೈನಸ್ ಮಾಡಬೇಕು. 0 ಸೊನ್ನೆಗಳು ಬರ್ತಾವೆ, 3 0 ಬಂದು. 7ರಾಗ 5 ಕಳೆದ್ರೆ 2, 5ರಾಗ 2 ಕಳೆದ್ರೆ 3, 32,000 ಆನ್ಸರ್ ಬಂತು. ನೆಕ್ಸ್ಟ್ 60,046 -15,247 ಅಂತಿದೆ. ಇಲ್ಲಿ 60,000 ಇಲ್ಲಿ 10,000 ಸ್ಥಾನದಾಗ ಏನೈತಲ್ಲ ಅದನ್ನು ಹಾಗೆ ಇಟ್ಕೋಬೇಕು. 1000 ಸ್ಥಾನದಾಗ ಅಂಕಿ ಏನಪ್ಪ ಅಂದರೆ 0 ಇದೆ, 0 ಇಟ್ಕೊಂಡವು. ಯಾಕಂದರೆ ಇಲ್ಲಿ 100 ಸ್ಥಾನದಾಗ ಏನಪ್ಪ ಅಂದರೆ 4, 3, 2, 1 0 ಬಂದ್ರೆ ಆ 1000 ಸ್ಥಾನಕ್ಕೆ ಅಂಕಿಗೆ ಏನು ಕೂಡಿಸೋಂಗಿಲ್ಲ. ಅದು ಹೆಂಗೈತಲ್ಲ ಯಾವ ಅಂಕಿ ಐತಲ್ಲ 1000 ಸ್ಥಾನದಾಗ ಅದು ಅಂಕಿಯನ್ನು ಇಡಬೇಕು. ಇಟ್ಟಾದ ತಕ್ಷಣ 1000 ಸ್ಥಾನ ಹಿಂದೆ ಎಷ್ಟು ಅಂಕಿಗಳದಾವಲ್ಲ ಅಷ್ಟು ಅಂಕಿ 0 ಇಟ್ಕೋವು. 3 ಅಂಕಿ ಅದಾವು, 100, 10 ಬಿಡಿ 3 ಅಂಕಿ ಅದಾವು. ಆ 3 0 ಇಟ್ಕೊಂಡು 60,000 ಆಯಿತು. ಇನ್ನು 15,247 ಮೈನಸ್ ಅಂತ ಹಚ್ಕೊಂಡು 15,247. ಆ 15,247 1000 ಸ್ಥಾನದಾಗ 5 ಇದೆ, 10,000 ಅಂಕಿ 1 ಇದೆ, ಅದನ್ನು ಇಟ್ಕೊಂಡನೆ. ಹಾಗೆ ಈ 5 ಏನಪ್ಪ ಅಂತಂದರೆ ಹೇಗೆ ಇಟ್ಕೊಂಡನೆ, ಯಾಕಂದ್ರೆ 100 ಸ್ಥಾನದಾಗ 2 ಇದೆ, 5ಕ್ಕಿಂತ ಕಮ್ಮಿ ಇದೆ, ಅದಕ್ಕೆ 5 ಇಟ್ಕೊಂಡನೆ. ಇನ್ನು 5ರ ಹಿಂದೆ ಎಷ್ಟು ಅಂಕಿಗಳದಾವ? 3 ಅದಾವು, 3 0 ಇಟ್ಕೊಂಡನೆ. ಇನ್ನು 60,000ದಾಗ 15,000 ಕಳಿಬೇಕು. ಈ 0 0 0 0 0 0 0 0 0 0. ಇನ್ನು 0 ಒಳಗೆ 5 ಕಳೆಯಕ್ಕೆ ಬರೋಂಗಿಲ್ಲ. ಒಂದು ದಶಕ ತೊಗೊಂಡು 10 ಆತಿ, 10ರಾಗ 5 ಕಳೆದ್ರೆ 5 ಬಂತು. ಇನ್ನು 1 1 2 ದಶಕ ಕುಡಿಸ್ಬೇಕು, 2 ಆತಿ. 6ರಾಗ 2 ಕಳೆದ್ರೆ ಏನಪ್ಪ ಅಂದ್ರೆ 4, 45,000 ಆನ್ಸರ್ ಬಂತು. ಇನ್ನು 6ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನು 10,000 ಸ್ಥಾನಕ್ಕೆ ಅಂದಾಜು ಮಾಡಿ. ಅಂದ್ರೆ ಮೈನಸ್ ವ್ಯತ್ಯಾಸ ಅಂದ್ರೆ ಮೈನಸ್ 10,000 ಸ್ಥಾನಕ್ಕೆ ಅಂದಾಜು ಮಾಡೋಣ ಅಂತ. ನೋಡಿಲಿ ಏನಿದೆ ಅಂಥೇಳಿ. 51,689 -34,000
ಏನಪ್ಪ ಅಂದರೆ 685 ಅಂತಿದೆ. ಈ 5 10,000 ಸ್ಥಾನದ ಅಂಕಿ, ಅದರ ಹಿಂದೆ 1000 ಇದೆ, 5ಕ್ಕಿಂತ ಕಡಿಮೆ ಇದೆ, ಇಲ್ಲಿ 1 5ಕ್ಕಿಂತ ಕಡಿಮೆ ಐತೆ ಅಂದ್ರೆ ಇಲ್ಲಿ 5 ಹೆಂಗೈತೆ ಹಂಗೆ ಇಟ್ಕೋಬೇಕು. ಇಟ್ಕೊಂಡು ಆದ ತಕ್ಷಣ 5ರಿಂದ ಎಷ್ಟು ಅಂಕಿಗಳಿದಾವಲ್ಲ ಅಷ್ಟು 0 ಇಟ್ಕೋಬೇಕು. 4 0 ಇಟ್ಕೊಂಡಾನೆ. ಇನ್ನು ಮೈನಸ್ ಬಂತು. ಈ 10,000 ಸ್ಥಾನದಲ್ಲಿರುವಂಥ ಅಂಕಿ 3, 1000 ಸ್ಥಾನದಲ್ಲಿರುವಂಥ ಅಂಕಿ ಏನಪ್ಪ ಅಂದರೆ 4 ರೌಂಡ್ ಹಾಕಿದ್ದು. ಇದ್ರ ಮೇಲೆ 10,000 ಅಂಕಿ ಹೆಚ್ಚಾಗೋದು ಅಥವಾ ಇದ್ದಟ್ಟೆ ಇರೋದು ಡಿಪೆಂಡ್ ಆಗಿರ್ತೈತಿ. ಇಲ್ಲಿ 4 ಇದೆ, ಹಾಗಾದರೆ 5ಕ್ಕಿಂತ ಕಮ್ಮಿ ಆತಿ. ಹಾಗಾಗಿ 3 ಹೆಂಗೈತಲ್ಲ ಹಂಗೆ ಇಟ್ಕೋಬೇಕು. 3 ಹೆಂಗೈತೆ ಹಂಗೆ ಇಟ್ಕೊಂಡ್ಮೇಲೆ 10,000 ಸ್ಥಾನ ಹಿಂದೆ ಎಷ್ಟು ಅಂಕಿಗಳಿದಾವಲ್ಲ ಆ ಅಂಕಿಗಳು ಇದ್ದಷ್ಟು 4 ಅಂಕಿ ಅದಾವು, 4 0 ಹಾಕೋಬೇಕು. ಇಟ್ಕೊಂಡಾನೆ. ಇಲ್ಲಿ 50,000 ಬಂತು, ಮೈನಸ್ 30,000 ಬಂತು. 50,000 30,000 ಕಳರ 20,000. ನೆಕ್ಸ್ಟು ಇನ್ನು ಏನಪ್ಪ ಅಂತಂದರೆ 86,853 ಮೈನಸ್ 47,829 ಇದೆ. ಹಾಗಾದರೆ ಇಲ್ಲಿ ಏನು 10,000 ಸ್ಥಾನದಲ್ಲಿರುವಂಥ ಅಂಕಿ 8, ಹೌದಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ 1000 ಸ್ಥಾನದಲ್ಲಿರುವಂಥ ಅಂಕಿ ಏನಪ್ಪ ಅಂದರೆ 6, ಅದನ್ನು ರೌಂಡ್ ಹಾಕೊಂಡಾನೆ. ಯಾಕಂದರೆ ಅದರ ಮೇಲೆ ಡಿಪೆಂಡು ಈ 10,000 ಅಂಕಿ ಹೆಚ್ಚಾಗೋದು ಅಥವಾ ಇದ್ದಷ್ಟೇ ಇರೋದು. 6 ಇದೆ, 5 6 7 8 9 ಬಂದರೆ ಈ 8ರಾಗ 1 ಕೂಡಿಸ್ಕೋಬೇಕು. 9 ಆತಿ, 9 ಇಟ್ಕೊಂಡಾನೆ. 9 ಇಟ್ಕೊಂಡ ತಕ್ಷಣ ಈ 10,000 ಸ್ಥಾನದಿಂದ ಎಷ್ಟು ಅಂಕಿಗಳಿದಾವಲ್ಲ ಅಷ್ಟು ಅಂಕಿಗಳೆಲ್ಲ ಏನಪ್ಪ ಅಂದರೆ 0 ಆಗಿ ಪರಿವರ್ತನೆ ಮಾಡ್ಕೋಬೇಕು. ನೆಕ್ಸ್ಟು ಮೈನಸ್ ಬಂತು. ಇಲ್ಲಿ 4 ಇದೆ 10,000 ಸ್ಥಾನದೊಳಗೆ. 1000 ಸ್ಥಾನದೊಳಗೆ ಏನಪ್ಪ ಅಂದರೆ 7 ಇದೆ. ಹಂಗಾದ್ರೆ 5ಕ್ಕಿಂತ ದೊಡ್ಡದಾತಿ. 4ರಾಗ ಏನು ಮಾಡ್ಬೇಕು, ಅವಾಗ 1 ಕೂಡಿಸ್ಕೋಬೇಕು. 5 ಆತಿ. 5 ಇಲ್ಲಿ 4ರ ಹಿಂದೆ ಎಷ್ಟು ಅಂಕಿಗಳಿದಾವಲ್ಲ ಅಷ್ಟು ಏನಪ್ಪ ಅಂದರೆ 0 ಕನ್ವರ್ಟ್ ಮಾಡ್ಕೋಬೇಕು. 4 ಅಂಕಿ ಅದಾವು, 4 0 ಇಟ್ಕೊಂಡು. ಇನ್ನು 90,000ದಾಗ 50,000 ಕಳಿಬೇಕು. ಈ 0 ಒಳಗೆ 0 ಕರ 0 0 0, ಆಮೇಲೆ 0 ಒಳಗೆ 0 ಕರ 0 0 ಒಳಗೆ 0 ಕರ 0, ಇನ್ನು 9ರ 5 ಕರ 4 40,000 ಆಯಿತು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು ಮೂರನೇದು 80,808 ಮೈನಸ್ 55,055 ಅಂತಿದೆ. ಇಲ್ಲಿ ನೋಡಿರಿ 10,000 ಸ್ಥಾನದಾಗ 8 ಇದೆ, 1000 ಸ್ಥಾನದಾಗ ಏನಪ್ಪ ಅಂದರೆ 0 ಇದೆ. 1000 ಸ್ಥಾನದಾಗ 4 3 2 1 0 ಬಂದೈತಿ. ಹಾಗಾದರೆ ಹಾಗೆ ಬಂದ್ರೆ ಈ 8ಕ್ಕೆ ಪ್ಲಸ್ ಮಾಡೋಂಗಿಲ್ಲ. 8 ಹೆಂಗೈತೆ ಹಂಗೆ ಇಟ್ಕೋಬೇಕು. 8 ಐತೆ ಹೆಂಗೈತೆ ಹಂಗೆ ಇಟ್ಕೊಂಡ್ಮೇಲೆ 10,000 ಸ್ಥಾನದಲ್ಲಿ ಅಂಕಿ ಹಿಂದೆ ಎಷ್ಟು ಅಂಕಿಗಳಿದಲ್ಲ 1000 100 10 ಬಿಡಿ ಏನದಾವಲ್ಲ 4 ಅಂಕಿ ಅದಾವಲ್ಲ 4 0 ಇಟ್ಕೋಬೇಕು. 80,000 ಆಯಿತು. ಇನ್ನು ಈ 10,000 ಸ್ಥಾನದೊಳಗೆ 5 ಇದೆ, 1000 ಸ್ಥಾನದೊಳಗೆ ಏನಪ್ಪ ಅಂದರೆ 5 ಇದೆ. ಹಾಗಾದ್ರೆ 5 6 7 8 9 ಬಂದಾಗ ಏನಕ್ಕಂದ್ರೆ 10,000 ಸ್ಥಾನಕ್ಕೆ 1 ಪ್ಲಸ್ ಮಾಡ್ಕೋಬೇಕು. 6 ಆತಿ. ಆ 6ಅನ್ನು ಹಾಗೆ ಇಟ್ಟನಿ. ಹಾಗಾದರೆ ಇಟ್ಟ ಆದ ತಕ್ಷಣ 10,000 ಸ್ಥಾನದ ಹಿಂದೆ ಎಷ್ಟು ಅಂಕಿಗಳು ಇರ್ತಾವಲ್ಲ ಅಷ್ಟು ಅಂಕಿಗಳನ್ನು 0 ಕನ್ವರ್ಟ್ ಮಾಡಬೇಕು. 4 ಅಂಕಿದವು 4 0 ಕನ್ವರ್ಟ್ ಮಾಡಿದ್ದೀನಿ. 0 ಒಳಗೆ 0 ಕರ 0 0 ಒಳಗೆ 0 ಕರ 0 0 ಒಳಗೆ 0 ಕರ 0 0 ಒಳಗೆ 0 ಕರ 0, 8ರಾಗ 6 ಕಳರ 2 ಅಂದರೆ 20,000. ನೆಕ್ಸ್ಟ್ ಕೊನೆಯದಾಗಿ 4ನೇ ಪ್ರಶ್ನೆ 77,777 ಮೈನಸ್ 44,444 ಅಂತಿದೆ. ಇಲ್ಲಿ 10,000 ಸ್ಥಾನದಲ್ಲಿರುವಂಥ ಅಂಕಿ 7, 1000 ಸ್ಥಾನದಲ್ಲಿರುವಂಥ ಅಂಕಿ ಏನಪ್ಪ ಅಂದರೆ 7. ಹಾಗಾದರೆ 5 6 7 8 9 ಬಂದಾಗ ಈ 7 ಇದ್ದದ್ದು ಏನಕ್ಕಂತಂದ್ರೆ ಪ್ಲಸ್ 1 ಆಕತಿ 8 ಆಕತಿ. 10,000 ಸ್ಥಾನದಲ್ಲಿರುವಂಥ ಅಂಕಿ 1 ಕೂಡಿಸ್ಕೋಬೇಕಾಕತಿ 8 ಆಕತಿ. ಆ 8ನ್ನು ಇಲ್ಲಿಟ್ಟನಿ. ಕೂಡಿಸಿದ ತಕ್ಷಣ ಏನಪ್ಪ ಅಂದರೆ 10,000 ಸ್ಥಾನದಲ್ಲಿ ಹಿಂದಿರುವ ಅಂಕಿ ಎಷ್ಟು ಇರ್ತಾವಲ್ಲ ಅಷ್ಟು ಅಂಕಿ ಏನಪ್ಪ 0 ಕನ್ವರ್ಟ್ ಮಾಡಬೇಕು. 4 0 ಇಟ್ಕೊಂಡ್ಬಿಟ್ಟನಿ. 80,000 ಆಯಿತು. ಮೈನಸ್ ಇಟ್ಟನಿ. ಇನ್ನು 10,000 ಸ್ಥಾನದಲ್ಲಿರುವಂಥ ಅಂಕಿ ಏನಪ್ಪ ಅಂದರೆ 4. 1000 ಸ್ಥಾನದಲ್ಲಿರುವಂಥ ಯಾವ ಅಂಕಿ ಯಾವುದು ಅಂದರೆ 4. 5ಕ್ಕಿಂತ ಕಡಿಮೆ ಇದೆ. ಆ 4 ಹೆಂಗೈತೆ ಹಂಗೆ ಇಟ್ಟನಿ. 4 ಹೆಂಗೈತೆ ಹಂಗೆ ಇಟ್ಟ ಮೇಲೆ ಏನಪ್ಪ ಅಂತಂದರೆ ಉಳಿದ ಅಂಕಿಗಳೆಲ್ಲ ಏನಪ್ಪ ಅಂದ್ರೆ ಎಷ್ಟು ಅಂಕಿಗಳದಲ್ಲ ಅಷ್ಟು 0 ಇಟ್ಕೋಬೇಕು. 4ರ ಹಿಂದೆ ಏನಪ್ಪ ಅಂದರೆ 4 0 ಇಟ್ಕೊಂಡನಿ. ಅವಾಗ 0 ಒಳಗೆ 0 ಕರ 0 0 ಒಳಗೆ 0 ಕರ 0 0 ಒಳಗೆ 0 ಕರ 0, ಆಮೇಲೆ 0 ಒಳಗೆ 0 ಕರ 0, 8ರ 4 4 40,000 ಅಂತ ಬಂತು. ಇದು ಆನ್ಸರ್. ಹಾಗಾದರೆ ಇವತ್ತು ಏನಪ್ಪ ಅಂತಂದರೆ ಅಭ್ಯಾಸ 3.1ಗೆ ಸಂಬಂಧಪಟ್ಟಂಥ 1ರಿಂದ ಏನಪ್ಪ ಅಂದರೆ ಎಲ್ಲಿವರೆಗೆ 6ನೇ ಪ್ರಶ್ನೆಯವರೆಗೆ ನಾವು ಏನಪ್ಪ ಅಂದರೆ ಎಲ್ಲ ಉತ್ತರಗಳನ್ನು ಸವಿವರವಾಗಿ ಅಂದರೆ ನಿಮಗೆ ಹೆಂಗೆ ಹೇಳಿದಪ್ಪ ಅಂತಂದ್ರೆ ಒಂದು ಏನಪ್ಪ ಅಂತಂದರೆ ಪ್ಲಸ್ ಅತಿ ಮೈನಸ್ ಅತಿ 1000 ಸ್ಥಾನ 10 ಸ್ಥಾನ 100 ಸ್ಥಾನ 10,000 ಸ್ಥಾನ 1ರಾಗ ತಿಳಿಸಿ ಉಳಿದ್ರಾಗ ಇದು ಹಿಂಗೆ ಬರ್ತದೆ ಅಂತ ಹೇಳ್ಕೊತ ಹೋಗಿಲ್ಲ. ನಿಮಗೆ ಹೆಂಗೆ ಹೇಳಿದನಪ್ಪ ಅಂತಂದರೆ ಪ್ರತಿಯೊಂದು ಅಂಕಿನೂ 1ನೇ ಲೆಕ್ಕದಿಂದ ಹಿಡಿದು ಲಾಸ್ಟ್ ಎಂಡ್ ಆಗೋ ಅಂಕಿ ಮಟ್ಟ ಪ್ರತಿಯೊಂದು ಹೊಳ್ಳೆ ರಿಪೀಟು ಎಷ್ಟು ಲೆಕ್ಕದ ಅಂದರೆ ಒಂದು 40 ಲೆಕ್ಕದಂದ್ರೆ 40 ಸಲ ರಿಪಿಟೇಷನ್ ನಿಮಗೆ ಹೇಳಿದ್ದೇನೆ ನಾನು. ಅರ್ಥ ಆಯ್ತಾ? ಹಾಗಾದರೆ ನೀವು ಕೇವಲ ಒಂದು 15ರಿಂದ 20 ನಿಮಿಷ ಇವನ್ನ ಕುಂತ ಕೇಳಿರಂತಂದರೆ ಸಾಲ್ಕು. ಅಂದರೆ ಹೇಳಿದನಲ್ಲಿ ನಿಮಗೆ ಇಂಥ ವಿಡಿಯೋಗಳು ನೋಡೋ ಬದಲು ಇಂಥ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಿದ್ರೆ ಸಿಕ್ಕಾಪಟ್ಟೆ ಏನಪ್ಪ ಅಂತಂದರೆ ನಿಮಗೆ ಒಂದು ಬೌದ್ಧಿಕ ಮಟ್ಟ ಅಥವಾ ಜ್ಞಾನ ಜಾಸ್ತಿ ಆಕತ್ತಂತ ಹೇಳ್ಬೋದು. ಇಷ್ಟು ಹೇಳಿ ಏನಪ್ಪ ಅಂತಂದರೆ ಇವತ್ತಿನ ಅಭ್ಯಾಸ 3.1 ಮುಗಿಸ್ತಾನೆ. ಅಭ್ಯಾಸ 3.1 ಇನ್ನೂ ಮುಕ್ತಾಯವಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು. ನಾ ಎಲ್ಲಿವರೆಗೆ ಹೇಳಿದೆನಂತಂದರೆ 6ರ ಮಟ್ಟ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ 7 8 ಆಮೇಲೆ ಏನಪ್ಪ ಅಂತಂದರೆ ಈ 9ರಾಗ 4 ಸಮಸ್ಯೆಗಳನ್ನು ನಾಳೆ ಹೇಳ್ತೀನಿ. ಇಲ್ಲಿಗೆ ಈ ಅಭ್ಯಾಸವನ್ನು ಮುಕ್ತಾಯ ಮಾಡ್ತಾನೆ. ಎಲ್ಲ ವಿದ್ಯಾರ್ಥಿಗಳು ಧನ್ಯವಾದಗಳು. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.